ಹ್ಮ್ Press the bell icon on the YouTube app and never miss another update. ಹಲೋ, ಇವಾಗ ಮ್ಯಾಥ್ಸ್ ಪೇಪರ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಕರೆಕ್ಟಾ? ಇದು ಮೊನ್ನೆ ಆಗಿರ್ತಕ್ಕಂಥ ಎಕ್ಸಾಮ್, ನಿಮ್ದು ಬೋರ್ಡ್ ಎಕ್ಸಾಮ್ ಅಲ್ಲಿ ಮ್ಯಾಥ್ಸ್ ಪೇಪರ್ ಆಗಿತ್ತಲ್ಲ, ಎಷ್ಟು ಮಾರ್ಕ್ಸಿಗೆ ಇತ್ತು? 40 ಮಾರ್ಕ್ಸಿಗೆ ಇತ್ತು. ಇದರಲ್ಲಿ 3 ಪಾರ್ಟ್ ಬರುತ್ತೆ, ಅರ್ಥಮೆಟಿಕ್, ಆಲ್ಜಿಬ್ರಾ ಮತ್ತೆ ಜಾಮಿಟ್ರಿ. ಆದ್ರೆ ಪೇಪರ್ ಅಲ್ಲಿ ಎಲ್ಲಾ ಕ್ವಶನ್ ಏನಾಗಿದೆ, ಇಲ್ಲಿ ಮಿಕ್ಸ್ ಆಗಿದೆ, ಕರೆಕ್ಟಾ? ಎಲ್ಲಾ ಕ್ವಶನ್ಗಳು ಮಿಕ್ಸ್ ಆಗಿರೋದ್ರಿಂದ ಫಸ್ಟ್ ಆಗಿ ನಾನು ಅರ್ಥಮೆಟಿಕ್ ಜಾಮಿಟ್ರಿ ಡಿಸ್ಕಷನ್ ಮಾಡಿರ್ತೀನಿ. ಅಂದ್ರೆ ಅದು ಆನ್ಸರ್ ಹೆಂಗ್ ಬಂತು ಅಂತ ತೋರಿಸ್ತೀನಿ. ನಿಮಗೆ ಗೊತ್ತಿದೆ, ಇವಾಗ ಕೀ ಆನ್ಸರ್ ಬಿಟ್ಟಿದ್ದಾರೆ, ಉತ್ತರ ಏನು ಅಂತ ಗೊತ್ತಿದೆ, ನೀವೇನ್ ತಪ್ಪು ಮಾಡಿದಿರಿ ಸರಿ ಮಾಡಿದಿರಿ ಅನ್ನೋ ಕ್ಲಾರಿಟಿನೂ ಇದೆ. ಬಟ್ ಅದು ವರ್ಕಿಂಗ್ ಮಾಡಿ ಹೆಂಗ್ ಬಂತು ಅಂತ ನಾನು ತೋರಿಸ್ತೀನಂತೆ. ಈಗ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಿದೆ ಅಂತಂದ್ರೆ, 2 ಮೀಡಿಯಂ ಅಲ್ಲಿ ಹೇಳಿರ್ತೀನಿ ನಾನು, ಆಯ್ತಾ? ಕನ್ನಡ ಮೀಡಿಯಂ ಅಲ್ಲೂ ಹೇಳಿರ್ತೀನಿ, ಇಂಗ್ಲಿಷ್ ಮೀಡಿಯಂ ಅಲ್ಲೂ ಹೇಳಿರ್ತೀನಿ. ನೀವು ಯಾವ ಮೀಡಿಯಂನವ್ರು ಇದ್ದೀರೋ ಅದನ್ನ ಚೆಕ್ ಮಾಡ್ಕೊಳ್ರಿ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ದ nth ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ an is equal to 4n plus 5. an is equal to 4n plus 5 ಅಂತ ಇದೆ. ಇದ್ರೊಳಗೆ 5th ಟರ್ಮ್ ಅಂತ ಕೇಳಿದ್ದಾರೆ. ಎಷ್ಟನೇ ಟರ್ಮ್ ಕೇಳಿದ್ದಾರೆ ಅವರು? 5th ಟರ್ಮ್ ಅಂತ ಕೇಳಿದ್ದಾರೆ. 5th ಟರ್ಮ್ ಕೇಳಿದಾಗ n ಪ್ಲೇಸ್ ಅಲ್ಲಿ ಏನ್ ಹಾಕ್ಬೇಕು? ನಾನು 5 ಹಾಕ್ಬೇಕು. 5th ಅಂದ್ರೆ ಏನು? 5 ಅಂತ ತಾನೆ. n ಪ್ಲೇಸ್ ಅಲ್ಲಿ 5 ಹಾಕಿದ್ರೆ 5 4s are 20. 20 plus 5 ಎಷ್ಟು? 25. 20 plus 5 ಎಷ್ಟು? 25. ಅದು ನಿಮ್ಗೆ ಎಲ್ಲಿದೆಯಪ್ಪ ಅಂತಂದ್ರೆ ಸಿ ಆಪ್ಷನ್ ಅಲ್ಲಿ ಇದೆ. ಆದ್ರಿಂದ ಮೊದಲನೇದಕ್ಕೆ ಆನ್ಸರ್ ಏನಾಗುತ್ತೆ? ಸಿ ಆಗುತ್ತೆ. ಫಸ್ಟ್ ಒನ್ಗೆ ಆನ್ಸರ್ ಏನಾಗುತ್ತೆ? ಸಿ ಆಗುತ್ತೆ. ನೀವ್ಗೆ ಸಿಗೆ ನೀವೇನ್ ಮಾಡ್ಬೇಕು? OMR ಶೀಟ್ ಅಲ್ಲಿ ನೀವು ಶೇಡ್ ಮಾಡ್ಬೇಕು. ಅರ್ಥ ಆಗ್ತಿದೆನಾ? ಈಗ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಆಲ್ಜಿಬ್ರಾ ಇದೆ, ಥರ್ಡ್ ಕ್ವಶನ್ ಆಲ್ಜಿಬ್ರಾ ಇದೆ, 4th ಆಲ್ಜಿಬ್ರಾ ಇದೆ, 5th ಆಲ್ಜಿಬ್ರಾ ಇದೆ. ಅದಾದ್ಮೇಲೆ 6th ಆಲ್ಜಿಬ್ರಾ ಇದೆ. 7th ಕ್ವಶನ್ ಗೆ ಬರ್ರಿ. 7th ಕ್ವಶನ್ ಅರ್ಥಮೆಟಿಕ್ AP ಮೇಲೆ ಕೇಳಿದ್ದಾರೆ. ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ, ಪಾಠಗಳ ಮಧ್ಯೆ ಏನ್ ಮಾಡಿದ್ದಾರೆ? ಇಲ್ಲಿ ಕ್ವಶನ್ ಗಳನ್ನ ಮಿಕ್ಸ್ ಮಾಡಿದ್ದಾರೆ. ಅರ್ಥ ಆಗ್ತಾ ಇದೆನಾ? ಕ್ವಶನ್ ಗಳನ್ನ ಏನ್ ಮಾಡಿದ್ದಾರೆ? ಇಲ್ಲಿ ಮಿಕ್ಸ್ ಮಾಡಿದ್ದಾರೆ, ಹೌದಾ? ನೆಕ್ಸ್ಟ್ 7th ಕ್ವಶನ್, ಸೆವೆಂತ್ ಕ್ವಶನ್ ಏನಿದೆಪ್ಪ ಅಂತಂದ್ರೆ, AP ಕೊಟ್ಟಿದ್ದಾರೆ, ಹೌದಾ? AP ಒಳಗೆ 4 ಆಪ್ಷನ್ಗಳಿದಾವೆ. ನಾವು ಅದರಲ್ಲಿ ಏನ್ ಕೇಳಿದ್ದಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ AP ಅಂದ್ರೆ ಯಾವ್ದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ ಅಂತ ಕೇಳಿದ್ದಾರೆ. ಆಪ್ಷನ್ಗಳು 1 -1 -2 1 5 9 2 -2 2 -2 1 2 4 8. ನಾವು AP ಒಳಗೆ ಇರ್ಬೇಕಾದ್ರೆ ನಮ್ಗೆ ಕಾಮನ್ ಡಿಫರೆನ್ಸ್ ಏನಾಗ್ಬೇಕು? ಸೇಮ್ ಆಗ್ಬೇಕು. A2 - A1 ಅಥವಾ A3 - A2. ಈ ತರ ಕೇಳಿದಾಗ ಎ ಆಪ್ಷನ್ ಇಂದ ಬರ್ಬೇಕು. ಎಲ್ಲಿ ಬರುತ್ತೆ ಅಲ್ಲಿಗೆ ನಾವು ನಿಲ್ಲಿಸ್ಬಿಟ್ರೆ ನಮ್ಗೆ ಆನ್ಸರ್ ಸಿಕ್ಕೋಗುತ್ತೆ. ಎ ಬರ್ಲಿಲ್ಲ ಅಂದ್ರೆ ಬಿ ಗೆ ಹೋಗ್ತೀವಿ, ಬಿ ಬರ್ಲಿಲ್ಲ ಅಂದ್ರೆ ಸಿ ಗೆ ಹೋಗ್ತೀವಿ, ಹೌದಾ? ಈಗ ಫಸ್ಟ್ ಎ ಗೆ ಬಂದಾಗ 1 ಏನಿದೆ? -1 -2 ಇದೆ. ಸೆಕೆಂಡ್ ಟರ್ಮ್ ಮೈನಸ್ ಆಫ್ ದ ಫಸ್ಟ್ ಟರ್ಮ್ ಅಂದ್ರೆ -2 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ಗೆ ಬಂದ್ರೆ A3 ಅಂದ್ರೆ -2 ಮೈನಸ್ ಆಫ್ -1 ಅಂದ್ರೆ -2 +1 ಅಂದ್ರೆ -1 ಆಗುತ್ತೆ. ಸೇಮ್ ಬರ್ಲಿಲ್ಲ, ಹೌದಾ? ಆದ್ರಿಂದ ಎ ಆಪ್ಷನ್ ಅನ್ನ ತಗೊಳಕ್ಕೆ ಬರಲ್ಲ. ಎ ಬಿಟ್ಬಿಟ್ಟು ನೆಕ್ಸ್ಟ್ ಯಾವ ಆಪ್ಷನ್ಗೆ ಹೋಗ್ಬೇಕು? ನಾವು ಬಿ ಆಪ್ಷನ್ಗೆ ಹೋಗ್ಬೇಕು. ಬಿ ಆಪ್ಷನ್ಗೆ ಹೋದಾಗ ಬಿ ಆಪ್ಷನ್ ಏನಿದೆ? 1 5 9 ಇದೆ. 5 - 1 = ಎಷ್ಟು? 4. 9 - 5 = ಎಷ್ಟು? 4. ಕಾಮನ್ ಡಿಫರೆನ್ಸ್ ಏನಾಯ್ತು? ಇಲ್ಲಿ ಸೇಮ್ ಬಂತು. ಆದ್ರಿಂದ ದಿಸ್ ಈಸ್ ಇನ್ AP ಆಗಿರೋದ್ರಿಂದ 7th ಒನ್ನಿಗೆ ಯಾವ್ದಕ್ಕೆ ಹಾಕ್ಬೇಕು? ನೀವು ಬಿ ಆಪ್ಷನ್ಗೆ ಹಾಕ್ಬೇಕು. 7th ಕ್ವಶನ್ಗೆ ಯಾವ್ದು ಹಾಕ್ಬೇಕು? ಬಿ ಹಾಕ್ಬೇಕು. ಬರ್ಲಿಲ್ಲ ಅಂದ್ರೆ ನೀವು ಎಲ್ಲಿ ಹೋಗ್ಬೇಕಾಗಿತ್ತು? ಮತ್ತೆ ಸಿ ಗೆ ಹೋಗ್ಬೇಕಾಗಿತ್ತು. ಸಿ ಬರ್ಲಿಲ್ಲ ಅಂದ್ರೆ ಡಿ ಗೆ ಹೋಗ್ಬೇಕು. ಬಾಯಲ್ಲಿ ನೋಡಿ ಹಾಕಕ್ಕೆ ಗೊತ್ತಾಗಲ್ಲ. ನೀವೇನ್ ಮಾಡ್ಬೇಕು? ಕ್ಯಾಲ್ಕುಲೇಷನ್ ಮಾಡಿ ನೋಡೇನೆ ನೀವು ಅದನ್ನ ಐಡೆಂಟಿಫೈ ಮಾಡಿ ಹಾಕ್ಬೇಕು. ನೆಕ್ಸ್ಟ್ 8th ಕ್ವಶನ್, ಇಲ್ಲಿ ಒಂದು AP ಕೊಟ್ಟಿದ್ದಾರೆ. 11th ಟರ್ಮ್ ಅನ್ನ ಕೇಳಿದ್ದಾರೆ. ನಮ್ಗೆ ಎಷ್ಟನೇ ಟರ್ಮ್ ಅನ್ನ ಕೇಳಿದ್ದಾರೆ?
11th ಟರ್ಮ್ ಅನ್ನ ಕೇಳಿದ್ದಾರೆ. ಎ ಪಿ ಇರ್ತಕ್ಕಂಥದ್ದು -3 -1 1, 3. ಇಲ್ಲಿ ಎಷ್ಟನೇ ಟರ್ಮ್ ಅನ್ನ ಕೇಳಿದ್ದಾರೆ? ನಮ್ಗೆ 11th ಟರ್ಮ್ ಅನ್ನ ಕೇಳಿದ್ದಾರೆ. 11th ಟರ್ಮ್ ಅನ್ನ ಕೇಳಿದಾಗ A11 is equal to A plus 10D ಅಂತ ಬರ್ಕೋಬಹುದು. ನಾವು AN ಫಾರ್ಮುಲಾ ಹಾಕು ಮಾಡ್ಬೋದು. ಅದು ಎಕ್ಸಾಮ್ ಪರ್ಪಸ್ ಇಂದ ಲೆಂತಿ ಆಗುತ್ತೆ. ನಮ್ಗೆ 1 ಮಾರ್ಕ್ಸಿಗೆ ಶೇಡ್ ಮಾಡಕ್ಕೆ ಬೇಕಾಗಿರೋದ್ರಿಂದ ಈಸಿಯಾಗಿ A11 is equal to A plus 10D ಅಂದ್ರೆ ಫಸ್ಟ್ ಟರ್ಮಿಗೆ 10 ಕಾಮನ್ ಡಿಫರೆನ್ಸ್ 10 ಕಾಮನ್ ಡಿಫರೆನ್ಸ್ ಅನ್ನ ಆಡ್ ಮಾಡಿದಾಗ 11th ಟರ್ಮ್ ಬರುತ್ತೆ. ಆದ್ರಿಂದ -3 + 10 ಇಂಟು D ಅಂದ್ರೆ -1 ಮೈನಸ್ ಆಫ್ -3 ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೋಡ್ರಿ, ಸೆಕೆಂಡ್ ಟರ್ಮ್ -1 ಮೈನಸ್ ಆಫ್ ದ ಫಸ್ಟ್ ಟರ್ಮ್ ಅಂದ್ರೆ -1 + 3 ಅಂದ್ರೆ 3 ಅಲ್ಲಿ 1 ಹೋದ್ರೆ ಎಷ್ಟು 2 ಉಳಿತು. ಆದ್ರಿಂದ ಇಲ್ಲಿ 2 ಹಾಕಿದ್ರೆ -3 + 20 ಅಂದ್ರೆ ಎಷ್ಟು ಬರುತ್ತೆ? 17 ಬರುತ್ತೆ. ಯಾವ ಆಪ್ಷನ್ ಇದೆ? ಅದು ಡಿ ಆಪ್ಷನ್ ಇದೆ. ಆದ್ರಿಂದ ಯಾವ್ದಕ್ಕೆ ರೈಟ್ ಮಾರ್ಕ್ ಹಾಕ್ಬೇಕು? ನೀವು ಡಿ ಗೆ ರೈಟ್ ಮಾರ್ಕ್ ಅನ್ನ ಹಾಕ್ಬೇಕು. ಎಷ್ಟನೇದಕ್ಕೆ ರೈಟ್ ಮಾರ್ಕ್ ಹಾಕ್ಬೇಕು? ಡಿ ಗೆ ನೀವು ರೈಟ್ ಮಾರ್ಕ್ ಅನ್ನ ಹಾಕ್ಬೇಕು. ಕರೆಕ್ಟಾ? ನೆಕ್ಸ್ಟ್ 9th ಕ್ವಶನ್ ಸಹ ಎಪಿ ಇದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ 9th ಕ್ವಶನ್. 9th ಕ್ವಶನ್ ಅಲ್ಲಿ ಏನ್ ಹೇಳಿದಾರಪ್ಪ ಅಂದ್ರೆ, ದ ಸಮ್ ಆಫ್ ದ ಫಸ್ಟ್ 10 ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 155 and the sum of the first 9 terms of an same progression is 126. then the 10th term of the progression ಅಂತ ಕೇಳಿದ್ದಾರೆ. ಒಂದು ಸಮಾಂತರ ಶ್ರೇಣಿಯ 10 ಪದಗಳ ಮೊತ್ತವು 155 ಆಗಿದೆ. ಅದೇ ಶ್ರೇಣಿಯ ಮೊದಲ 9 ಪದಗಳ ಮೊತ್ತವು 126 ಆದಾಗ ಶ್ರೇಣಿಯ 10ನೇ ಪದವನ್ನ ಕೇಳಿದ್ದಾರೆ. ನೋಡ್ರಿ, ತುಂಬಾ ಈಸಿಯಾಗಿ ಫಾರ್ಮುಲಾ ಇದೆ ನಮ್ಗೆ. S10 is equal to ಏನ್ ಕೊಟ್ಟಿದ್ದಾರೆ ಬರ್ಕೊಳ್ರಿ. 9th ಕ್ವಶನ್ಗೆ S10 is equal to ಎಷ್ಟು ಕೊಟ್ಟಿದ್ದಾರೆ? 155 ಕೊಟ್ಟಿದ್ದಾರೆ. ನೆಕ್ಸ್ಟ್ S9 is equal to ಎಷ್ಟು ಕೊಟ್ಟಿದ್ದಾರೆ? 126 ಕೊಟ್ಟಿದ್ದಾರೆ. 126 ಕೊಟ್ಟಿದ್ದಾರೆ. ನಮ್ಗೆ A10 ಕೇಳಿದ್ದಾರೆ. A10 ಕೇಳಿದಾಗ ನಾವೇನ್ ಮಾಡ್ಬೇಕು? S10 ಮೈನಸ್ S9 ಅಂದ್ರೆ 155 ಮೈನಸ್ 126 ಅಂದ್ರೆ ಎಷ್ಟು ಬರುತ್ತೆ? ನನಗೆ 29 ಬರುತ್ತೆ. ಕರೆಕ್ಟಾ? ಎಷ್ಟು ಬರುತ್ತೆ? 29 ಬರುತ್ತೆ. ಅದು ಯಾವ ಆಪ್ಷನ್ ಅಲ್ಲಿದೆ? ಸಿ ಆಪ್ಷನ್ ಅಲ್ಲಿದೆ. ಆದ್ರಿಂದ ಯಾವ್ದಕ್ಕೆ ಹಾಕ್ಬೇಕು? ನೀವು ಸಿ ಗೆ ಹಾಕ್ಬೇಕು. 9th ಆದ್ಮೇಲೆ 10th ಕ್ವಶನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ, 11th ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ, 12th AP ಇದೆ. 12th ಕ್ವಶನ್ ಯಾವ್ದಿದೆ? AP ಇದೆ. 12th ಕ್ವಶನ್ಗೆ ಬಂದಾಗ 4, x, 10 are in an AP, then the value of x 4, x ಮತ್ತು 10 ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆ ಅಂತ ಕೇಳಿದ್ದಾರೆ. 4, x, 10 are in AP, then the value of x ಅಂದ್ರೆ ನೀವೇನ್ ಮಾಡ್ಬೇಕು? A2 ಮೈನಸ್ A1 is equal to A3 ಮೈನಸ್ A2. ನಮಗೆ ಗೊತ್ತಿದೆ ಫಾರ್ಮುಲಾ. A2 ಮೈನಸ್ A1 is equal to A3 ಮೈನಸ್ A2. ಎಕ್ಸಸೈಸ್ ಅಲ್ಲಿ ಪ್ರಾಬ್ಲಮ್ ಇದೆ ಇದು. ಇದನ್ನ ಮಾಡಿದಾಗ x ಮೈನಸ್ 4 is equal to 10 ಮೈನಸ್ x ಅಂತ ಬರ್ಕೊಂಡ್ರೆ ಮೈನಸ್ x ಈ ಕಡೆಗೆ ಹೋದ್ರೆ ಪ್ಲಸ್ x ಆಗಿ 2x ಆಗುತ್ತೆ. ಈ ಕಡೆ ಬಂದ್ರೆ ಏನಾಗುತ್ತೆ? 14 ಆಗುತ್ತೆ. therefore x is equal to 14/2 ಅಂದ್ರೆ ಎಷ್ಟು ಬರುತ್ತೆ? 7 ಬರುತ್ತೆ. ಆದ್ರಿಂದ ನೀವು ಯಾವ ಆಪ್ಷನ್ಗೆ ಹಾಕ್ಬೇಕು? ಡಿ ಗೆ ಹಾಕ್ಬೇಕು. ಯಾವ್ದಕ್ಕೆ ಹಾಕ್ತೀರಾ ನೀವು? 12th ಕ್ವಶನ್ ಅಲ್ಲಿ ಡಿ ಆಪ್ಷನ್ಗೆ ಹಾಕ್ತೀರಾ 7th ಅಂತ ಹೇಳಿ. ನೆಕ್ಸ್ಟ್ ನಮ್ಗೆ 13th ಕ್ವಶನ್ ಇದೆಯಲ್ಲ, 13th ಕ್ವಶನ್ ಏನಿದಪ್ಪ ಅಂತಂದ್ರೆ ಅದು ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ. 14th ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ. ಕರೆಕ್ಟಾ? 14th ಆದ್ಮೇಲೆ 15th ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ. 15th ಆದ್ಮೇಲೆ 16th ಗೆ ಬರ್ರಿ. 16th ಇದಲ್ಲಿ ಏನ್ ಕೊಟ್ಟಿದ್ದಾರೆ? ಟ್ರಿಗ್ನಾಮೆಟ್ರಿ ಕ್ವಶನ್ ಇದೆ. 16th ಕ್ವಶನ್ ಏನಿದೆ? ನಮ್ಗೆ ಟ್ರಿಗ್ನಾಮೆಟ್ರಿ ಇದೆ. ಕರೆಕ್ಟಾ? 16th ಅಲ್ಲಿ ನೆಕ್ಸ್ಟ್ ಅರ್ಥಮೆಟಿಕ್ ಜಾಮೆಟ್ರಿನೇ ಬರ್ತಾ ಹೋಗುತ್ತೆ. 16th ಬರಿತೀನಂತೆ. 16th ಕ್ವಶನ್ ಅಲ್ಲಿ ಸೈನ್ ಥೀಟಾ ವ್ಯಾಲ್ಯೂ ಕೇಳಿದ್ದಾರೆ. 16th ಕ್ವಶನ್ ಅಲ್ಲಿ ಇದು 1 ಇದೆ, ಇದು 2 ಇದೆ, ಇದು √3 ಇದೆ, ಇದು ಥೀಟಾ ಇದೆ. ಅವರು ಇದು ಡೈರೆಕ್ಟ್ ಆಗಿ ಕ್ವಶನ್ ಇರೋದ್ರಿಂದ ಸೈನ್ ಥೀಟಾ ಅಂತಂದ್ರೆ ಆನ್ಸರ್ ಎಷ್ಟಾಗುತ್ತೆ? ಇದಕ್ಕೆ 1/2 ಆಗುತ್ತೆ. ಯಾವ ಆಪ್ಷನ್ ಹಾಕ್ಬೇಕು ನೀವು? ಎ ಆಪ್ಷನ್ ಹಾಕ್ಬೇಕು. 1/2 ಅಂತಂದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾಟೆನಸ್ ಅಂದ್ರೆ ಎಷ್ಟಾಗುತ್ತೆ? 1/2 ಆಗುತ್ತೆ. ಆದ್ರಿಂದ ಎ ಆಪ್ಷನ್ಗೆ ಹಾಕ್ಬೇಕು.
17th ಬಂದಾಗ sin 30, 17th ಕ್ವಶನ್ sin 30 ಪ್ಲಸ್ cos 60 ಮೈನಸ್ tan 45 ಅಂದ್ರೆ ಡೈರೆಕ್ಟ್ ಆಗಿದೆ ಇದು ವ್ಯಾಲ್ಯೂ. sin 30 ಅಂದ್ರೆ ಎಷ್ಟು ಹಾಫ್ ಪ್ಲಸ್ cos 60 ಹಾಫ್ ಮೈನಸ್ tan 45 ವ್ಯಾಲ್ಯೂ ಎಷ್ಟಿದೆ 1 ಇದೆ. ಇದೆಷ್ಟಾಗುತ್ತೆ 2 LCM. ಡೈರೆಕ್ಟ್ ಆಗಿ ಆಡ್ ಮಾಡಿದ್ರೆ -1 ಅಂದ್ರೆ 1 - 1 ಅಂದ್ರೆ ಎಷ್ಟು ಬರುತ್ತೆ 0 ಬರುತ್ತೆ. 0 ಎಲ್ಲಿದೆ ನನಗೆ ಡಿ ಆಪ್ಷನ್ ಅಲ್ಲಿ ಇದೆ. ಆದ್ರಿಂದ 17ಗೆ ಏನ್ ಹಾಕ್ಬೇಕು ಡಿ ಹಾಕ್ಬೇಕು. ನೆಕ್ಸ್ಟ್ 18ಗೆ ಬಂದಾಗ 18th ಅಲ್ಲಿ 3 ಪ್ಲಸ್ ಸೀಕೆಂಡ್ ಸ್ಕ್ವೇರ್ ಥೀಟಾ ಇದೆ. ಹೌದಾ, 3 ಪ್ಲಸ್ ಸೀಕೆಂಡ್ ಸ್ಕ್ವೇರ್ ಥೀಟಾ ಇದೆ ಅಂದಾಗ ನಮಗೆ ಗೊತ್ತಿದೆ ಸೀಕೆಂಡ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಏನು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಸೀಕೆಂಡ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಇದನ್ನೇನಂತ ಬರ್ಕೋಬಹುದು 3 ಪ್ಲಸ್ 1 ಟ್ಯಾನ್ ಸ್ಕ್ವೇರ್ ಥೀಟಾ ಅಂದಾಗ ಏನಾಗುತ್ತೆ ಇದು 4 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ. 3 ಪ್ಲಸ್ 1 ಎಷ್ಟು 4, ಅದರಿಂದ 4 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಆದ್ರಿಂದ ಯಾವ ಆಪ್ಷನ್ಗೆ ಹಾಕ್ಬೇಕು ಎಗೆ ಹಾಕ್ಬೇಕು. ನೆಕ್ಸ್ಟ್ 19th ಕ್ವಶನ್ಗೆ ಬಂದಾಗ the angle of elevation of the top of a tower from the point on the ground which is 30 meter away from the foot of the tower is 30 degree, then the height of the tower ಅಂತ ಕೇಳಿದ್ದಾರೆ. ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಆ ಗೋಪುರದ ಎತ್ತರ ಏನು ಅಂತ ಕೇಳಿದ್ದಾರೆ. ಅವಾಗ ನೀವೇನ್ ಮಾಡ್ಬೇಕು, ಇದಕ್ಕೆ ನೀವೇ ಒಂದು ರಫ್ ಫಿಗರ್ ಹಾಕೊಳ್ರಿ. ಇದು ಟ್ರಿಗ್ನಾಮಿಟ್ರಿ ಆಗಿರೋದ್ರಿಂದ 90 ಡಿಗ್ರಿ ಬರಬೇಕು. ಇದಕ್ಕೆ ಹೆಚ್ ಅಂತ ಕರಿತೀವಿ. ಇದೇನು ಎ, ಇದೇನು ಬಿ, ಇದು ಸಿ. ಇಲ್ಲಿ 90 ಡಿಗ್ರಿ ಇದೆ, ಇಲ್ಲೆಷ್ಟಿದೆ 30 ಡಿಗ್ರಿ ಇದೆ. ಅವಾಗ ಇದು 30 ಕೊಟ್ಟಾಗ ನಾವು ಏನಂತ ಬರ್ಕೋಬಹುದು tan 30 is equal to AB by BC. tan 30 ಅಂದ್ರೆ ಏನು AB by BC ಅಂತ ಬರಿತೀವಿ. therefore H by 30 is equal to tan 30 ವ್ಯಾಲ್ಯೂ ಎಷ್ಟು 1/√3. therefore H is equal to ಏನಾಗುತ್ತೆ 30 divided by √3 ಆಗುತ್ತೆ. ಇಷ್ಟೇ ಆನ್ಸರ್ ಇಲ್ಲ ನಮ್ಮ ಆಪ್ಷನ್ ಅಲ್ಲಿ, ಈ ಆನ್ಸರ್ ಇಲ್ಲ. ಹೌದಾ, ಈ ಆನ್ಸರ್ ಇಲ್ಲ ಅಂದಾಗ ನಮ್ಗೆ ರ್ಯಾಷನಲೈಸ್ ದ ಡಿನಾಮಿನೇಟರ್ ಮಾಡಬೇಕು. ನಮ್ಗೆ ಡಿನಾಮಿನೇಟರ್ ಅಲ್ಲಿ √3 ಇರ್ಕೂಡ್ದು, ಅದಕ್ಕೆ ಡಿವೈಡ್ ಅಂಡ್ ಮಲ್ಟಿಪ್ಲೈ ಬೈ √3 ಮಾಡಿದ್ರೆ ಏನಾಗುತ್ತೆ 30√3 ಡಿವೈಡೆಡ್ ಬೈ √3 ಇಂಟು √3 ಓನ್ಲಿ 3 ಆಗುತ್ತೆ. ಆದ್ರಿಂದ 30√3/3 ಅಂದ್ರೆ 3 1s 3 10s ಅಂದ್ರೆ ಎಷ್ಟು ಬರುತ್ತೆ, ಇದು 10√3 ಬರುತ್ತೆ. ಇದು ಸಿ ಆಪ್ಷನ್ ಇರೋದ್ರಿಂದ ನೀವು 19ನೇ ಕ್ವಶನ್ಗೆ 19th ಕ್ವಶನ್ಗೆ ಯಾವ್ದು ಹಾಕ್ಬೇಕು ಸಿ ಹಾಕ್ಬೇಕು. 19th ಕ್ವಶನ್ಗೆ ಸಿ ಹಾಕ್ಬೇಕು. ನೆಕ್ಸ್ಟ್ 20th ಕ್ವಶನ್ sin ಥೀಟಾ ಇಂಟು ಕೊಸಿಕೆಂಟ್ ಥೀಟಾ. 20th ಕ್ವಶನ್ sin ಥೀಟಾ ಇಂಟು ಕೊಸಿಕೆಂಟ್ ಥೀಟಾ ಅಂತಂದ್ರೆ ವ್ಯಾಲ್ಯೂ ಕೇಳಿದ್ದಾರೆ ನಮ್ಗೆ. ಇದು ತುಂಬಾ ಈಸಿ. sin ಥೀಟಾ ಇಂಟು ಕೊಸಿಕೆಂಟ್ ಥೀಟಾ ಅಂದ್ರೆ 1/sin ಥೀಟಾ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಉತ್ತರ 1 ಬರುತ್ತೆ. ಆದ್ರಿಂದ ಯಾವ ಆಪ್ಷನ್ ಹಾಕ್ಬೇಕು ಬಿ ಹಾಕ್ಬೇಕು. 20ಕ್ಕೆ ಯಾವ್ದು ಹಾಕ್ಬೇಕು ನೀವು ಬಿ ಆಪ್ಷನ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ 21st ನಮ್ಗೆ ಏನ್ ಕೇಳಿದ್ದಾರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಕೇಳಿದ್ದಾರೆ. ದ ಫಾರ್ಮುಲಾ ಟು ಫೈಂಡ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ ಎ x1 y1 ಬಿ x2 y2 ಅಂದ್ರೆ ಡೈರೆಕ್ಟ್ ಆಗಿ ಇರ್ತಕ್ಕಂಥ ಕ್ವಶನ್. ಇಲ್ಲಿ ಏನು ಕ್ಯಾಲ್ಕುಲೇಷನ್ ಬರಲ್ಲ, ಬರೀ ಫಾರ್ಮುಲಾ ಅಷ್ಟೇ ಕೇಳಿರೋದ್ರಿಂದ ಎ ಆಪ್ಷನ್ ಅಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ ಇದೆ x2 + x1/2 + y2 + y1/2. ಆದ್ರಿಂದ 21ಕ್ಕೆ ಎ ಆಪ್ಷನ್ ಅನ್ನ ಹಾಕ್ಬೇಕು. 21ಕ್ಕೆ ಯಾವ್ದು ಹಾಕ್ಬೇಕು ನೀವು ಎ ಹಾಕ್ಬೇಕು. ನೆಕ್ಸ್ಟ್ 22ಕ್ಕೂ ಅಷ್ಟೇನೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ದಾರೆ. ಡಿಸ್ಟೆನ್ಸ್ ಫಾರ್ಮುಲಾ ಕೇಳಿದ್ದಾರೆ, ದೂರ ಬಿಂದು ಸೂತ್ರ ಕೇಳಿದ್ದಾರೆ. ಹೌದಾ, ದೂರ ಬಿಂದು ಸೂತ್ರ ಕೇಳಿದಾಗ ನೀವು ಕಾಮನ್ ಆಗಿ ಪ್ರಾಕ್ಟೀಸ್ ಮಾಡ್ತೀರಾ, ಕನ್ಫ್ಯೂಸ್ ಆಗ್ಲಿ ಅಂತ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ಅಲ್ಲಿ 2 ಫಾರ್ಮುಲಾ ಇದೆ, x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಒಂದು ಫಾರ್ಮುಲಾ ಇದೆ. ಅದನ್ನ ಯೂಸ್ ಮಾಡಿ ನಾವು ಪ್ರಾಬ್ಲಮ್ ಮಾಡಿರ್ತೀವಿ. ಬಟ್ ಇಲ್ಲಿ ಆಪ್ಷನ್ ಅಲ್ಲಿ ಆ ಫಾರ್ಮುಲಾ ಇಲ್ಲ. ಅವಾಗ ನೀವು ನೋಡ್ಕೋಬೇಕು, ತುಂಬಾ ನಿಯರೆಸ್ಟ್ ಆಗಿ ಕೊಟ್ಟಿದ್ದಾರೆ. ಈಗ x2 - x1 ಎರಡರ ಮಧ್ಯೆ ಪ್ಲಸ್ ಬರುತ್ತೆ ಅಂದಾಗ ನೀವು ಬಿ ಮತ್ತೆ ಸಿ ಆಪ್ಷನ್ ತಗೊಳಕ್ ಬರೋದೇ ಇಲ್ಲ. ಅದ್ರಲ್ಲಿ ಮೈನಸ್ ಇರೋದ್ರಿಂದ ಅದು ಬಿಟ್ಬಿಡ್ಬೇಕು. ಮತ್ತೆ ಎ ಮತ್ತೆ ಡಿ ಒಳಗೆ ನಿಮಗೆ ಡೌಟ್ ಬಂತಪ್ಪ ಅಂದ್ರೆ
ಟೆಕ್ಸ್ಟ್ ಬುಕ್ ಯಾರು ಥರೋ ಆಗಿ ಓದಿರ್ತಾರೆ, ವರ್ಕ್ ಮಾಡಿರ್ತಾರೆ, ಅವ್ರಿಗೆ ಆ ಫಾರ್ಮುಲಾ ಬಗ್ಗೆ ಐಡೆಂಟಿಫಿಕೇಶನ್ ಇರುತ್ತೆ. ಅವರು ನಮ್ಗೆ ನಾವು ಕಾಮನ್ ಆಗಿ ಯೂಸ್ ಮಾಡ್ತಿರೋ ಫಾರ್ಮುಲಾ ಕೊಟ್ಟಿಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಇದು ಫಾರ್ಮುಲಾ ಇದೆ. x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ಆದ್ರಿಂದ 22ಕ್ಕೆ ಯಾವ್ದು ಹಾಕ್ಬೇಕು ನೀವು? ಎ ಆಪ್ಷನ್ ಅನ್ನ ಹಾಕ್ಬೇಕು. 22ಕ್ಕೆ ಯಾವ್ದು ಹಾಕ್ಬೇಕು? ಎ ಆಪ್ಷನ್ ಅನ್ನ ಹಾಕ್ಬೇಕು. ನಾನು ಬರ್ದಿಲ್ಲ ಅಲ್ಲಿ. ಮಿಡ್ ಪಾಯಿಂಟ್ ಫಾರ್ಮುಲಾನು ನಿಮಗೆ ಗೊತ್ತಿದೆ, ಡಿಸ್ಟೆನ್ಸ್ ಫಾರ್ಮುಲಾನು ಗೊತ್ತಿದೆ. 21ಗೂ ಎ ಆಗುತ್ತೆ, 22ಗೂ ಎ ಆಗುತ್ತೆ. ಯಾಕಂದ್ರೆ ಅಲ್ಲೇನು ಕ್ಯಾಲ್ಕುಲೇಷನ್ ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟ್ ಆಗಿ ಇರ್ತಕ್ಕಂಥ ಕ್ವಶನ್. ನೀವು ಡೈರೆಕ್ಟ್ ಆಗಿ ಅದು ಫಾರ್ಮುಲಾವನ್ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ 23ಗೆ ದ ವ್ಯಾಲ್ಯೂ ಅಮಾಂಗ್ ದ ಅಬ್ಸರ್ವೇಷನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಸ್ಕೋರ್ ಅಂತ ಕೇಳಿದ್ದಾರೆ. ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತಿಸುವ ಸಂಖ್ಯೆಯ ಮೌಲ್ಯ ಅಂತ ಕೇಳಿದ್ದಾರೆ. ತುಂಬಾ ಸಲ ರಿಪೀಟೆಡ್ ಸ್ಕೋರ್ಗೆ ನಾವು ಮೋಡ್ ಅಂತ ಕರಿತೀವಿ. ಅದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರಲ್ಲೂ ಏನು ಕ್ಯಾಲ್ಕುಲೇಷನ್ ಮಾಡೋದಿಲ್ಲ. ಆದ್ರಿಂದ 23ಗೆ ಏನಂತ ಹಾಕ್ಬೇಕು ನೀವು? ಬಿ ಆಪ್ಷನ್ ಹಾಕ್ಬೇಕು. ಮೋಡ್ ಅಂತ ಬರೀಬೇಕು. ಮೋಡ್ ಅಂದ್ರೆ ಬಹುಲಕ ಅಂತ ಕರಿತೀವಿ. ಕನ್ನಡ ಮೀಡಿಯಂ ಅಲ್ಲಿ ಮೋಡ್ ಅಂದ್ರೆ ಏನಂತ ಹೇಳ್ತೀವಿ? ಬಹುಲಕ ಅಂತ ಕರಿತೀವಿ. ನೆಕ್ಸ್ಟ್ 24th ಕ್ವಶನ್ಗೆ ನಮ್ಗೆ ಏನ್ ಕೇಳಿದ್ದಾರೆ? ಮೀನ್ ಕೇಳಿದ್ದಾರೆ. ಮೀನ್ ಅಂದ್ರೆ ಸರಾಸರಿ ತಾನೆ, ಎಲ್ಲವನ್ನ ಆಡ್ ಮಾಡ್ಬೇಕು. 1 + 3 + 5 + 7 ಡಿವೈಡೆಡ್ ಬೈ ಎಷ್ಟು ನಂಬರ್ ಇದೆ ಇಲ್ಲಿ? 4 ನಂಬರ್ ಇದೆ. ಇದು ಆಡ್ ಮಾಡಿದ್ರೆ 16 ಬರುತ್ತೆ. 16/4 ಅಂದ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. ಇದು ಯಾವ ಆಪ್ಷನ್ ಆಗಿದೆ? ಡಿ ಆಪ್ಷನ್ ಆಗಿದೆ. ಆದ್ರಿಂದ ಯಾವ್ದಕ್ಕೆ ಹಾಕ್ಬೇಕು ನೀವು? ಡಿ ಗೆ ಹಾಕ್ಬೇಕು. 24th ಯಾವ್ದು ಹಾಕ್ತೀರಾ? ಡಿ ಹಾಕ್ತೀರಾ. ನೆಕ್ಸ್ಟ್ 25th ಡೈರೆಕ್ಟ್ ಆಗಿ ಇದೆ. 25th ಕ್ವಶನ್ ಏನ್ ಕೇಳಿದ್ದಾರೆ ಅವರು? ದ ರಿಲೇಷನ್ ಅಮಾಂಗ್ ದ ಮೀನ್, ಮೀಡಿಯನ್ ಮತ್ತೆ ಮೋಡ್. ಇದು ತುಂಬಾ ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್, ನಿಮ್ಮ ಮಾಡೆಲ್ ಪೇಪರ್ ಅಲ್ಲೂ ಬಂದಿರ್ತಕ್ಕಂಥ ಕ್ವಶನ್. ರಿಲೇಷನ್ ಏನಪ್ಪಾ ಅಂತಂದ್ರೆ 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್, ಅಥವಾ 3 ಮಧ್ಯಾಂಕ ಇಸ್ ಈಕ್ವಲ್ ಟು 2 ಸರಾಸರಿ ಪ್ಲಸ್ ಬಹುಲಕ. ಆದ್ರಿಂದ 25ಕ್ಕೆ ಯಾವ್ದು ಹಾಕ್ಬೇಕು ನೀವು? ಎ ಆಪ್ಷನ್ ಅನ್ನ ಹಾಕ್ಬೇಕು. 25ಕ್ಕೆ ಯಾವ್ದು ಹಾಕ್ಬೇಕು? ಎ ಹಾಕ್ಬೇಕು. 3 ಮೀಡಿಯನ್ ಇಸ್ ಈಕ್ವಲ್ ಟು 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. 2 ಮೀನ್ ಪ್ಲಸ್ ಮೋಡ್ ಅಂತಕ್ಕಂಥ ಆಪ್ಷನ್ ಹಾಕ್ಬೇಕು. ಕನ್ನಡದಲ್ಲಿ ಆದ್ರೆ 3 ಮಧ್ಯಾಂಕ ಇಸ್ ಈಕ್ವಲ್ ಟು 3 ಮಧ್ಯಾಂಕ ಇಸ್ ಈಕ್ವಲ್ ಟು 2 ಸರಾಸರಿ ಪ್ಲಸ್ ಬಹುಲಕ. 2 ಸರಾಸರಿ ಪ್ಲಸ್ ಬಹುಲಕ. ಇದು ಡೈರೆಕ್ಟ್ ಆಗಿ ಇರ್ತಕ್ಕಂಥ ಕ್ವಶನ್. ಅರ್ಥ ಆಗ್ತಾ ಇದೆನಾ? ಇದರಲ್ಲಿ ಏನು ಚೇಂಜಸ್ ಮಾಡಕ್ಕೆ ಬರಲ್ಲ. ನೆಕ್ಸ್ಟ್ 26ನೇದು. The cylinder made up of wax is melted and recast completely into a sphere, then the volume of the sphere. ಮೇಣದಿಂದ ಮಾಡಲ್ಪಟ್ಟ ಒಂದು ಸಿಲಿಂಡರ್ ಅನ್ನು ಕರಗಿಸಿ ಗೋಳದ ಆಕಾರಕ್ಕೆ ಬದಲಾಯಿಸಿದಾಗ, ಒಂದು ಶೇಪ್ ಅನ್ನ ಇನ್ನೊಂದು ಶೇಪ್ ಆಗಿ ಕನ್ವರ್ಟ್ ಮಾಡಿದಾಗ ಅದರ ವಾಲ್ಯೂಮ್ ಅಲ್ಲಿ ಏನೂ ಚೇಂಜಸ್ ಆಗಲ್ಲ. ನೀವು ಥಿಯರಿ ಓದಿದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಗೊತ್ತಿರುತ್ತೆ, ವಾಲ್ಯೂಮ್ ಅಲ್ಲಿ ಏನೂ ಚೇಂಜ್ ಆಗಲ್ಲ. ಶೇಪ್ ಮಾತ್ರ ಏನಾಗುತ್ತೆ? ಒಂದು ಶೇಪ್ ಇರೋದು ಹೋಗಿ ಇನ್ನೊಂದು ಶೇಪ್ ಆಗುತ್ತೆ. ಮೆಲ್ಟ್ ಮಾಡಿ ಅದರ ಆಕಾರವನ್ನ ಏನ್ ಮಾಡಿರ್ತೀವಿ? ಶೇಪ್ ಅನ್ನ ಬದಲಾಯಿಸಿರ್ತೀವಿ. ಆದ್ರಿಂದ 26ಕ್ಕೆ ಎಷ್ಟನೇ ಆಪ್ಷನ್ ಬರುತ್ತೆ ಅಂದ್ರೆ 2ರಷ್ಟು ಬರಲ್ಲ, ಡಬಲ್ ಆಗಲ್ಲ, ಹಾಫ್ ಆಗಲ್ಲ, 3 ಟೈಮ್ಸ್ ಆಗಲ್ಲ. ಈಕ್ವಲ್ ಟು ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. 26ಗೆ ಯಾವ್ದು ಹಾಕ್ಬೇಕು? ಡಿ ಹಾಕ್ಬೇಕು. 26ಗೆ ಯಾವ್ದು ಹಾಕ್ಬೇಕು ನೀವು? ಡಿ ಹಾಕ್ಬೇಕು. ಈಕ್ವಲ್ ಟು ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಏನಂತ ಬರಿತೀವಿ ನಾವು? ಈಕ್ವಲ್ ಟು ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಈಕ್ವಲ್ ಟು ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಈಕ್ವಲ್ ಟು ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಅದರಷ್ಟೇ ಇರುತ್ತೆ, ಸಿಲಿಂಡರಿನ ಘನಫಲದಷ್ಟೇ ಇರುತ್ತದೆ. ಕನ್ನಡ ಮೀಡಿಯಂ ಅಲ್ಲಾದ್ರೆ ಏನ್ ಬರಿತೀವಿ? ಸಿಲಿಂಡರಿನ ಘನಫಲದಷ್ಟೇ ಇರುತ್ತದೆ. ಸಿಲಿಂಡರಿನ ಘನಫಲದಷ್ಟೇ ಇರುತ್ತದೆ ಅಂತ ಬರಿತೀವಿ. ಹೌದಾ? ನೆಕ್ಸ್ಟ್ 27ಕ್ಕೆ ಬಂದ್ರೆ 27ರಲ್ಲಿ ಡೈರೆಕ್ಟ್ ಆಗಿ ಇರ್ತಕ್ಕಂಥ ಕ್ವಶನ್ ನಾವು ದ ಫಾರ್ಮುಲಾ ಟು ಫೈಂಡ್ ದ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಇಂಟರ್ವೆಲ್ ಅಂದ್ರೆ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. ಡೈರೆಕ್ಟ್ ಆಗಿ ಇರ್ತಕ್ಕಂಥ ಕ್ವಶನ್. 27ಕ್ಕೆ ಯಾವ್ದು ಹಾಕ್ಬೇಕು? ಸಿ ಹಾಕ್ಬೇಕು. 27ಕ್ಕೆ ಯಾವ್ದು ಹಾಕ್ಬೇಕು ನಾವು? ಸಿ ಹಾಕ್ಬೇಕು. ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ ಏನ್ ಬರಿತೀವಿ? 2 ಬರಿತೀವಿ. ಅಥವಾ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2.
ಏನಂತ ಬರಿತೀವಿ? ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2. ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2. ಇದು 27ನೇದು. ನೆಕ್ಸ್ಟ್ 28ಕ್ಕೆ ಬಂದಾಗ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಒಂದು ಟ್ರಯಾಂಗಲ್ ಅಲ್ಲಿ ನಮ್ಗೆ ರಿಲೇಷನ್ ಕೇಳಿದ್ದಾರೆ, ಥೇರಮ್ ಮೇಲಿಂದ ರಿಲೇಷನ್ ಅನ್ನ ಕೇಳಿದ್ದಾರೆ. ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ಏನ್ ಮಾಡ್ಬೇಕು ನಾನು? ರಿಲೇಷನ್ ಅನ್ನ ಬರಿಬೇಕು, ಹೌದಾ? ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ಇದು ಎ, ಇದು ಬಿ, ಮತ್ತೆ ಇದು ಸಿ. ಎಕ್ಸ್ ವೈ ಪ್ಯಾರಲಲ್ ಟು ಬಿ ಸಿ. ಇದು ಎಕ್ಸ್ ವೈ, ಇದು ಏನು? ಬಿ ಸಿ. ಎಕ್ಸ್ ವೈ ಪ್ಯಾರಲಲ್ ಟು ಬಿ ಸಿ ಆದಾಗ ಯಾವ ರಿಲೇಷನ್ ಈಕ್ವಲ್ ಆಗುತ್ತೆ ಅಂತ ನೀವು ಚೆಕ್ ಮಾಡಿ ನೋಡ್ಬೇಕು. ಎ ಎಕ್ಸ್ ಬೈ ಎ ಬಿ ಈಕ್ವಲ್ಸ್ ಎ ಸಿ ಬೈ ಎ ವೈ ಬರಲ್ಲ ಹಾಕಕ್ಕೆ. ಆದ್ರಿಂದ ಸೆಕೆಂಡ್ ಆಪ್ಷನ್ ನೋಡ್ರಿ, ಎ ಎಕ್ಸ್ ಬೈ ಬಿ ಎಕ್ಸ್ ಈಕ್ವಲ್ಸ್ ಎ ವೈ ಬೈ ಸಿ ವೈ. ಆದ್ರಿಂದ 28ಗೆ ಏನನ್ನ ಬರೀತೀರಾ? ಬಿ ಬರೀತೀರಾ. ಬಿ ಆಪ್ಷನ್ ಏನು? ಎ ಎಕ್ಸ್ ಬೈ ಬಿ ಎಕ್ಸ್ ಇಸ್ ಈಕ್ವಲ್ ಟು ಎ ವೈ ಬೈ ಸಿ ವೈ ಅಂತ ಹಾಕ್ತೀರಾ. ಎರಡನೇದಕ್ಕೆ ಬಂದ್ಬಿಟ್ರೆ ಮತ್ತೆ ಮೂರನೇದು ನೋಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ 29th ಕ್ವಶನ್ ಅಲ್ಲಿ ಮೆಜರ್ಮೆಂಟ್ ಕೇಳಿದ್ದಾರೆ, ಹೌದಾ? ಮೆಜರ್ಮೆಂಟ್ ಕೇಳಿದಾಗ 29th ಕ್ವಶನ್ ಅಲ್ಲಿ 2 ಟ್ರಯಾಂಗಲ್ ಬರ್ಕೊಳ್ರಿ. ಒಂದು ಎ ಬಿ ಸಿ ಮತ್ತೆ ಡಿ ಇ ಎಫ್. ಎ ಬಿ ಸಿ ಟ್ರಯಾಂಗಲ್ ಮತ್ತೆ ಡಿ ಇ ಎಫ್ ಟ್ರಯಾಂಗಲ್. ಇದು ಎ, ಇದು ಬಿ, ಇದು ಸಿ, ಇದು ಡಿ, ಇದು ಇ ಮತ್ತೆ ಇದು ಎಫ್. ಎ ಬಿ ಸಿ ಮತ್ತೆ ಡಿ ಇ ಎಫ್ ಟ್ರಯಾಂಗಲ್ ಅಲ್ಲಿ ಇದು ಎಷ್ಟಿದೆ? ಎ ಬಿ 3.8 ಇದೆ. ಇದೆಷ್ಟಿದೆ? 2√2 ಇದೆ. ಇದು 6 ಇದೆ. ನೆಕ್ಸ್ಟ್ ಇದು 7.6 ಇದೆ. ನೆಕ್ಸ್ಟ್ ಇದು 12 ಇದೆ, ಹೌದಾ? ಇದು 60 ಡಿಗ್ರಿ. ಇದು ಎಷ್ಟಿದೆ? 60 ಡಿಗ್ರಿ ಇದೆ. ಇವಾಗ ನಮ್ಗೆ ರಿಲೇಷನ್ ಗೊತ್ತಿದೆ, ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಅಂತ. ನಮ್ಗೆ ಥೇರಮ್ ಪ್ರಕಾರ ರಿಲೇಷನ್ ಗೊತ್ತಿದೆ. ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಏನಂತ ಬರಿತೀವಿ? ಎ ಸಿ ಬೈ ಡಿ ಎಫ್ ಅಂತ ಬರಿತೀವಿ. ಎ ಸಿ ಬೈ ಡಿ ಎಫ್ ಅಂತ ಬರಿತೀವಿ. ಯಾಕಂದ್ರೆ ಇದು ಎಸ್ ಎ ಎಸ್ ಆಗುತ್ತೆ. 2 ಆಂಗಲ್, ಒಂದು ಆಂಗಲ್ 2 ಸೈಡು ಈಕ್ವಲ್ ಇದೆ. 6 ಮತ್ತೆ 12, 3.8 ಮತ್ತೆ 7.6 ಡಬಲ್ ಆಗಿದೆ. ಆದ್ರಿಂದ ಎ ಸಿ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಇದು 3√2 ಡಿವೈಡೆಡ್ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್. ಎ ಸಿ ಬೈ ಡಿ ಎಫ್ ಹಾಫ್ ಇದೆಷ್ಟು ಬರುತ್ತೆ ಅಂತಂದ್ರೆ 1/2 ಬರುತ್ತೆ. 1/2 ಇಸ್ ಈಕ್ವಲ್ ಟು 3√2 ಬೈ ಡಿ ಎಫ್. 3√2 ಬೈ ಡಿ ಎಫ್ ಅಂದಾಗ ಡಿ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಡಿ ಎಫ್ ಇಸ್ ಈಕ್ವಲ್ ಟು 2 ಇಂಟು 3√2 ಅಂದ್ರೆ 6√2 ಬರುತ್ತೆ. 6√2 ಎಲ್ಲಿದೆ? ನಮಗೆ ಎ ಆಪ್ಷನ್ ಅಲ್ಲಿದೆ. ಆದ್ರಿಂದ ಯಾವ್ದು ಹಾಕ್ಬೇಕು ನಾವು? 29ಕ್ಕೆ ಎ ಹಾಕ್ಬೇಕು. ನೆಕ್ಸ್ಟ್ 30ಕ್ಕೆ ಬಂದಾಗ 30ರಲ್ಲಿ ಎ ಬಿ ಸಿ ಟ್ರಯಾಂಗಲ್ ಮತ್ತೆ ಪಿ ಕ್ಯೂ ಆರ್ ಟ್ರಯಾಂಗಲ್ದು ಏರಿಯಾ ಕೊಟ್ಟಿದ್ದಾರೆ. ಒಂದು 64 ಇದೆ, ಒಂದು ಎಷ್ಟಿದೆ? 100 ಇದೆ. ಎ ಬಿ ಸಿ ತ್ರಿಭುಜ ಮತ್ತು ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಎರಡರದ್ದು ಏನ್ ಕೊಟ್ಟಿದ್ದಾರೆ? ವಿಸ್ತೀರ್ಣ ಕೊಟ್ಟಿದ್ದಾರೆ. ನಮ್ಗೆ ವಿಸ್ತೀರ್ಣ ಕೊಟ್ಟಾಗ ಎಷ್ಟು ಅಂತ ಕೇಳಿದ್ದಾರೆ, ಲೆಂತ್ ಕೇಳಿದ್ದಾರೆ. ನಿಮಗೆ ಫಾರ್ಮುಲಾ ಗೊತ್ತು ಥೇರಮ್ ಪ್ರಕಾರ. ಎಷ್ಟನೇದಿದು? 30ನೇದು. ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ದ ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂದ್ರೆ ನೀವೇನ್ ಬರಿತೀರಿ? ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಕ್ಯೂ ಸ್ಕ್ವೇರ್ ಅಂತ ಬರಿತೀರಾ. ಅವಾಗ ಏನಾಗುತ್ತೆ? 64 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 8 ಸ್ಕ್ವೇರ್ ಬೈ ಪಿ ಕ್ಯೂ ಸ್ಕ್ವೇರ್ ಅಂದ್ರೆ ಇದು ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ಪಿ ಕ್ಯೂ ಇಸ್ ಈಕ್ವಲ್ ಟು √100 ಅಂದ್ರೆ ಎಷ್ಟು ಬರೋದು? 10 ಬರುತ್ತೆ. ಆದ್ರಿಂದ ಯಾವ್ದಕ್ಕೆ ಹಾಕ್ಬೇಕು? ಸಿ ಗೆ ಹಾಕ್ಬೇಕು. ಇದು 64 ಕ್ಯಾನ್ಸಲ್ ಆಗುತ್ತೆ. ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ಸ್ 100 ಅಂದ್ರೆ 100 ಆದ್ರೆ ಪಿ ಕ್ಯೂಗೆ ರೂಟ್ ವರ್ಗಮೂಲ ತೆಗೆದ್ರೆ ಎಷ್ಟು ಬರುತ್ತೆ? 10 ಬರುತ್ತೆ. ಆದ್ರಿಂದ ಸಿ ಆಪ್ಷನ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ 31ಕ್ಕೆ ಬಂದಾಗ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಟ್ರಯಾಂಗಲ್ ಅಲ್ಲಿ ಇದು ಎ, ಇದು ಬಿ ಮತ್ತೆ ಇದು ಸಿ. ಇಲ್ಲಿ ಏನಾಗಿದೆ ಅಂದ್ರೆ ಡಿ ಇದು 90 ಡಿಗ್ರಿ ಇದೆ, ಹೌದಾ? ಇದು ಎಷ್ಟಿದೆ? 6 ಇದೆ.
ಇದೆಷ್ಟಿದೆ 8 ಇದೆ, ಇದೆಷ್ಟಿದೆ 10 ಇದೆ. ಈಗ ನಮ್ಗೆ ಅವ್ರು ಏನ್ ಕೇಳಿದ್ದಾರೆ, ಸಿ ಡಿ ಲೆಂತ್ ಕೇಳಿದ್ದಾರೆ. ಸಿ ಡಿ ಲೆಂತ್ ಕೇಳಿದಾಗ ನಾವು ರಿಲೇಷನ್ ಅನ್ನ ಹಾಕಿದ್ರೆ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಸಿ ಡಿ. ಬಿ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಸಿ ಇಂಟು ಸಿ ಡಿ. ಥಿಯರಮ್ ಪ್ರಕಾರ ರಿಲೇಷನ್ ಹಾಕಿದ್ರೆ 6 ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಇಂಟು ಸಿ ಡಿ ಆಗುತ್ತೆ. Therefore 36 is equal to 10 CD. CD is equal to ಏನಾಗುತ್ತೆ, ಇಲ್ಲಿ ಎಷ್ಟಾಗುತ್ತೆ 64, ಸಾರಿ ಇದೆಷ್ಟಿದೆ 8 ಇದೆ, ಎಷ್ಟಿದೆ ಇಲ್ಲಿ 8 ಇದೆ. 8 ಸ್ಕ್ವೇರ್ ಅಂದರೆ ಎಷ್ಟು 64. Therefore CD is equal to 64/10 ಅಂದರೆ 6.4 ಬರುತ್ತೆ. 6.4 ಯಾವುದಕ್ಕೆ ಹಾಕಬೇಕು, ಬಿ ಆಪ್ಷನ್ಗೆ ಹಾಕಬೇಕು. ಪ್ರಮೇಯದ ಪ್ರಕಾರ ರಿಲೇಷನ್ ಹಾಕಿದ್ರೆ ನಮಗೆ ಇದ್ರ ಉತ್ತರ ಸಿಗುತ್ತೆ. ನೆಕ್ಸ್ಟ್ 32ದಲ್ಲಿ ಒಂದು ಸರ್ಕಲ್ ಮೇಲೆ ಇರ್ತಕ್ಕಂತಹ ಕ್ವಶನ್. 32 ಕ್ವಶನ್ ಸರ್ಕಲ್ ಮೇಲೆ ಇದೆ. 32ದಲ್ಲಿ ನೋಡ್ಕೊಳ್ರಿ, ಇದು ಒಂದು ಸರ್ಕಲ್ಲು. ಈ ಸರ್ಕಲ್ ಅಲ್ಲಿ ಒಂದು ಟ್ಯಾಂಜೆಂಟ್ ಹಾಕೊಂಡಿದೀವಿ. ಇದು O, ಇದು A ಮತ್ತೆ ಇದು T ಅಂತ. ಇದು 30 ಡಿಗ್ರಿ ಇದೆ. ಇದೆಷ್ಟಿದೆ 4 ಇದೆ, ಹೌದಾ. ನಮ್ಗೆ ಯಾವ್ದು ಕೇಳಿದ್ದಾರೆ ಅವರು, 80 ಲೆಂತ್ ಅನ್ನ ಕೇಳಿದ್ದಾರೆ, 80 ಉದ್ದವನ್ನ ಕೇಳಿದ್ದಾರೆ. 80 ಉದ್ದವನ್ನ ಕೇಳಿದಾಗ ಉದ್ದವನ್ನ ಕೇಳಿದ್ದಾರೆ ಅವರು. ಉದ್ದವನ್ನ ಕೇಳಿದಾಗ ಬರಿತೀನಿ ನೋಡ್ರಿ, ಏನಾಗಿದೆ 80/OT is equal to cos 30 ಡಿಗ್ರಿ ಬರುತ್ತೆ. cos 30 ಡಿಗ್ರಿ ಅಂದ್ರೆ ಏನಾಗುತ್ತೆ, 80 divided by 4 is equal to √3/2 ಅಂದ್ರೆ 80 is equal to ಏನಾಗುತ್ತೆ 4√3/2 ಅಂದ್ರೆ 2 2s ಕ್ಯಾನ್ಸಲ್ ಆಗ್ಬಿಟ್ಟು 2√3 ಬರುತ್ತೆ. ಯಾವ ಆಪ್ಷನ್ಗೆ ಹಾಕ್ಬೇಕು, ಸಿ ಗೆ ಹಾಕ್ಬೇಕು. 32ಕ್ಕೆ ಯಾವ್ದು ಹಾಕ್ಬೇಕು ನೀವು, ಸಿ ಹಾಕ್ಬೇಕು. ನೆಕ್ಸ್ಟ್ 33ನೇ ಕ್ವಶನ್ ಅಲ್ಲಿ ಏನಿದೆ ಅಂತಂದ್ರೆ, ಒಂದು ಸರ್ಕಲ್ಗೆ ಟ್ಯಾಂಜೆಂಟ್ ಅನ್ನ ಹಾಕಿದಾಗ ನಮ್ಗೆ ಗೊತ್ತಿದೆ ಟ್ಯಾಂಜೆಂಟ್ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಹಾಕಿರ್ತಕ್ಕಂಥ ಟ್ಯಾಂಜೆಂಟ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಆದ್ರಿಂದ 33ನೇ ಕ್ವಶನ್ ಅಲ್ಲಿ ಇದು ಸರ್ಕಲ್ಗೆ ನಾವು ಟ್ಯಾಂಜೆಂಟ್ ಅನ್ನ ಹಾಕಿದಾಗ ಏನಾಗುತ್ತೆ, ಲೆಂತ್ ಏನಾಗುತ್ತೆ, ಸೇಮ್ ಇರುತ್ತೆ. ಇಲ್ಲಿ ಎಷ್ಟಿರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ. ಆದ್ರಿಂದ ಇದು ಟೋಟಲ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ, 8 ಕೊಟ್ಟಾಗ ಟೋಟಲ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ. ಇದು ಸರ್ಕಲ್ ಹಾಕೊಳ್ರಿ, ಸರ್ಕಲ್ಗೆ ಇಲ್ಲಿಂದ ಹಾಕ್ಬಿಟ್ಟು ಇದು ಬಂದ್ಬಿಟ್ಟು ಈ ಕಡೆ ಬಂದಿರುತ್ತೆ. ಇದು ಎಷ್ಟು ಕೊಟ್ಟಿದ್ದಾರೆ ನಮ್ಗೆ, ಪಿ ಸಿ ಎಷ್ಟು ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ. ಟೋಟಲ್ 8 ಕೊಟ್ಟಿದ್ದಾರೆ. ಎ ಪಿ ಎಷ್ಟು ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. ಅವಾಗ ಇದು 5 ಇರುತ್ತೆ. 8 ಹಾಕ್ಬೇಕಾದ್ರೆ ಇದು 3 ಇದ್ರೆ ಇದು 3 ಇರುತ್ತೆ. ಆದ್ರಿಂದ ಸಿ ಡಿ ಯ ಉದ್ದ ಎಷ್ಟು ಬರುತ್ತೆ, 3 ಬರುತ್ತೆ. ಆದ್ರಿಂದ ಯಾವ ಆಪ್ಷನ್ ಹಾಕ್ಬೇಕು, 33ಕ್ಕೆ ನೀವು ಬಿ ಆಪ್ಷನ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ 34ಕ್ಕೆ ಸ್ಟೇಟ್ಮೆಂಟ್ ಇದೆ. ಆ ಸ್ಟೇಟ್ಮೆಂಟ್ ಅಲ್ಲಿ ನಾವು ಯಾವ್ದು ರಾಂಗ್ ಅನ್ನೋದು ಕಂಡುಹಿಡಿಬೇಕು. ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕಂಡುಹಿಡಿಬೇಕು ನಾವು, ರಾಂಗ್ ಆನ್ಸರ್ ಯಾವ್ದು ಅಂತ ಕಂಡುಹಿಡಿಬೇಕು, ಹೌದಾ. ರಾಂಗ್ ಆನ್ಸರ್ಗೆ ಸ್ಟೇಟ್ಮೆಂಟ್ ಓದ್ಕೊಳ್ರಿ. ಸ್ಟೇಟ್ಮೆಂಟ್ ಓದ್ಕೊಂಡಾಗ ನಮ್ಗೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅನ್ಸುತ್ತೆ, ಕರೆಕ್ಟ್ 3 ಕರೆಕ್ಟ್ ಇದೆ. ಎ ಸಿ ಡಿ 3 ಕರೆಕ್ಟ್ ಇದೆ, ಬಿ ಮಾತ್ರ ತಪ್ಪಿದೆ. ವೆನ್ ಎ ಸ್ಟ್ರೈಟ್ ಲೈನ್ ಇಸ್ ಡ್ರಾನ್ ಟು ಎ ಸರ್ಕಲ್ ಇಟ್ ಆಲ್ವೇಸ್ ಪಾಸಸ್ ಥ್ರೂ ಎ ಪಾಯಿಂಟ್ ಆನ್ ದ ಸರ್ಕಲ್ ಅಂದ್ರೆ ಪಾಯಿಂಟ್ ಆನ್ ದ ಸರ್ಕಲ್ ಅಲ್ಲ, ಅದು ಸರ್ಕಲಿನ ಮುಖಾಂತರ ಹೋಗುತ್ತೆ. ಆದ್ರಿಂದ 34ಕ್ಕೆ ಯಾವ್ದು ಹಾಕ್ಬೇಕು ನಾನು, ಬಿ ಹಾಕ್ಬೇಕು. 34ಕ್ಕೆ ಯಾವ್ದು ಹಾಕ್ಬೇಕು, ಬಿ ಹಾಕ್ಬೇಕು. 35 ಕನ್ಸ್ಟ್ರಕ್ಷನ್ ಇದೆ. ನೆಕ್ಸ್ಟ್ ಸ್ಟೆಪ್ ಏನಂತ ಕೇಳಿದ್ದಾರೆ, ತುಂಬಾ ಈಸಿ ಆಗಿರ್ತಕ್ಕಂಥದ್ದು. 35ಕ್ಕೆ ಎ ಅನ್ನ ಹಾಕ್ತೀರಾ, ಜಾಯಿನ್ ಮಾಡ್ಬೇಕಾಗತ್ತೆ, ಎ ಹಾಕ್ತೀರಾ.
ನೆಕ್ಸ್ಟ್ 36ನೇ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ನಮ್ಗೆ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಕೊಟ್ಟಿದ್ದಾರೆ, ರೇಡಿಯಸ್ ಅನ್ನ ಕಂಡುಹಿಡಿಬೇಕು. ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಕೊಟ್ಟಿದ್ದಾರೆ, ನಾವೇನ್ ಕಂಡುಹಿಡಿಬೇಕು, ರೇಡಿಯಸ್ ಅನ್ನ ಕಂಡುಹಿಡಿಬೇಕು. ಹೌದಾ? ರೇಡಿಯಸ್ ಅನ್ನ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನು, 4πr². 36ಗೆ ಫಾರ್ಮುಲಾ ಏನು, 4πr² ಇಸ್ ಈಕ್ವಲ್ ಟು ಎಷ್ಟು, 616. therefore r² is equal to ಏನಾಗುತ್ತೆ, 616 ಇಂಟು ಇಲ್ಲಿ 22 ಇಂಟು 7 ಬರ್ಕೊಳ್ರಿ, 4 ಇಂಟು 22/7 ಇಂಟು r² is equal to 616. therefore ಇವಾಗ 22 ಇಂಟು 4 ಎಷ್ಟು, 88 ಇಂಟು r²/7 is equal to ಎಷ್ಟು, 616. r² is equal to 616 ಇಂಟು 7/88 ಅಂದ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ, 7 ಬರುತ್ತೆ. ಆದ್ರಿಂದ ಯಾವ್ದಕ್ಕೆ ಹಾಕ್ಬೇಕು, ಡಿ ಆಪ್ಷನ್ಗೆ ಹಾಕ್ಬೇಕು. ಯಾವ್ದಕ್ಕೆ ಹಾಕ್ಬೇಕು ನೀವು, ಡಿ ಆಪ್ಷನ್ಗೆ ಹಾಕ್ಬೇಕು. ನೆಕ್ಸ್ಟ್ 37ಗೆ ಡೈರೆಕ್ಟ್ ಆಗಿ ಫಾರ್ಮುಲಾ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ ಅವರು, ವಾಲ್ಯೂಮ್ ಆಫ್ ದ ಕೋನ್ ಕೇಳಿದ್ದಾರೆ. ಯಾವ್ದು ಬರಿಬೇಕು, 1/3 πr²h. 37ಗೆ ಸಿ ಆಪ್ಷನ್ ಬರೀರಿ, 1/3 πr²h. ನೆಕ್ಸ್ಟ್ 38ಗೆ ಫಾರ್ಮುಲಾ ಕೇಳಿದ್ದಾರೆ. ಯಾವ ಫಾರ್ಮುಲಾ ಕೇಳಿದರೆ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ರೈಟ್ ಸರ್ಕ್ಯುಲರ್ ಬೇಸ್ಡ್ ಸಿಲಿಂಡರ್ ಅಂದ್ರೆ ಯಾವ್ದು ಹಾಕ್ಬೇಕು, πr² ಇಂಟು 2πrh. 38ಗೆ ಫಾರ್ಮುಲಾ ಹಾಕ್ಬೇಕು, ಎ ಫಾರ್ಮುಲಾ, ಎ ಆಪ್ಷನ್ ಫಾರ್ಮುಲಾ ಯಾವುದು, πr² ಪ್ಲಸ್ 2πrh. 39ಗೂ ಫಾರ್ಮುಲಾ ಹಾಕ್ಬೇಕು. ಫ್ರಸ್ಟ್ರಮ್ ಆಫ್ ದ ಕೋನ್ ಇಂದ ಕೇಳಿದ್ದಾರೆ. ಹೌದಾ? ಏನ್ ಕೇಳಿದ್ದಾರೆ ಅವರು, ಫ್ರಸ್ಟ್ರಮ್ ಆಫ್ ದ ಕೋನ್ ಇಂದು ಕರ್ಡ್ ಸರ್ಫೇಸ್ ಏರಿಯಾ ಕೇಳಿದ್ದಾರೆ. ಫಾರ್ಮುಲಾ ಯಾವುದು, πl ಇಂಟು r1 ಪ್ಲಸ್ r2. πl ಇಂಟು r1 ಪ್ಲಸ್ r2. 39ಗೆ ಫಾರ್ಮುಲಾ ಹಾಕ್ಬೇಕು. 40ಗೆ ಏನ್ ಕೇಳಿದ್ದಾರೆ ಅವರು, ಏರಿಯಾ ಆಫ್ ದ ಬೇಸ್ ಆಫ್ ದ ಹೆಮಿಸ್ಪಿಯರ್ ಕೇಳಿದ್ದಾರೆ. ಹೆಮಿಸ್ಪಿಯರ್ ಅಂದ್ರೆ ಏನು, 3πr². ಹೆಮಿಸ್ಪಿಯರ್ ಫಾರ್ಮುಲಾ ಏನು, 3πr² ಆಗಿರೋದ್ರಿಂದ ಫಸ್ಟ್ ಫಾರ್ಮುಲಾ ಬರ್ಕೊಳ್ರಿ. 3πr² ಇಸ್ ಈಕ್ವಲ್ ಟು ಎಷ್ಟು, 462 ಕೇಳಿದ್ದಾರೆ. therefore ನಮ್ಗೆ r² ಬೇಕಾದಾಗ 462 ಡಿವೈಡೆಡ್ ಬೈ 3 ಮಾಡಿದ್ರೆ ಏರಿಯಾ ಆಫ್ ದ ಬೇಸ್ ಸರ್ಕಲ್ ಶೇಪ್ ಅಲ್ಲಿ ಇರೋದ್ರಿಂದ ಸರ್ಕಲಿನ ಫಾರ್ಮುಲಾ ಏನು, πr². therefore πr² ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 154 ಬರುತ್ತೆ. ಯಾವ ಆಪ್ಷನ್ ಹಾಕ್ಬೇಕದು, ಸಿ ಆಪ್ಷನ್ ಅನ್ನ ಹಾಕ್ಬೇಕು. ಸೆಂಟಿಮೀಟರ್ ಸ್ಕ್ವೇರ್ ಒಂದಿದೆ, ಕ್ಯೂಬ್ ಒಂದಿದೆ. ಸೆಂಟಿಮೀಟರ್ ಸ್ಕ್ವೇರ್ಗೆ ಹಾಕ್ರಿ. ಅರ್ಥ ಆಗ್ತಿದೆನಾ? ನೆಕ್ಸ್ಟ್ ಆಲ್ಜಿಬ್ರಾಕ್ಕೆ ಬಂದ್ರೆ ಆಲ್ಜಿಬ್ರಾದಲ್ಲಿ ಫಸ್ಟ್ ಕ್ವಶನ್ ಯಾವ್ದಿದೆ ಅಂದ್ರೆ ಫಸ್ಟ್ AP ಇದೆ, ಆದ್ರೆ ಸೆಕೆಂಡ್ ಇಂದ ಆಲ್ಜಿಬ್ರಾ ಬರುತ್ತೆ. ಹೌದಾ? ನಾನು ನಿಮಗೆ ಫಸ್ಟಿಗೆ ಹೇಳಿದ್ದೆ ಆಲ್ಜಿಬ್ರಾ ಪಾರ್ಟ್ ಅನ್ನ ಲಾಸ್ಟ್ಗೆ ಡಿಸ್ಕಷನ್ ಮಾಡೋದು ಅಂತ. ಸೆಕೆಂಡ್ ಒನ್ನಿಗೆ ಬಂದಾಗ ಸೆಕೆಂಡ್ ಕ್ವಶನ್ ಇರೋದು ಆಲ್ಜಿಬ್ರಾ ಯಾವ್ದಿರೋದು, ಸೆಕೆಂಡ್ ಇಂದ ಆಲ್ಜಿಬ್ರಾ ಇರೋದು. ಅದನ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡು ಹೋಗ್ರಿ. ಎಸ್, ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಮತ್ತೊಮ್ಮೆ ಈಗ ಏನು ಆನ್ಯುವಲ್ ಎಕ್ಸಾಮ್ ಬರೆದಿರಿ, SSLC ಬೋರ್ಡ್ ಎಕ್ಸಾಮ್ ಇಂದು ಇಲ್ಲಿವರೆಗೂ ರಮಾ ಮಿಸ್ ಅರ್ಥಮೆಟಿಕ್ ಮತ್ತೆ ಜಾಮೆಟ್ರಿನ ಅವರು ಏನೇ ನಿಮ್ದು ಕ್ವಶನ್ಸ್ಗಳಿದ್ರು ಕೂಡ 30 ಕ್ವಶನ್ಸ್ಗಳನ್ನ ಅವರು ಸಾಲ್ವ್ ಮಾಡಿದ್ದಾರೆ. ಉಳಿದಿರ್ತಕ್ಕಂಥ ಆಲ್ಜಿಬ್ರಾ ಪಾರ್ಟ್ ಅನ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಆಲ್ಜಿಬ್ರಾದಲ್ಲಿ ಸೆಕೆಂಡ್ ಕ್ವಶನ್ ಯಾವುದು ಅಂತಂದ್ರೆ, ಎಸ್ ಒನ್ ಸೆಕೆಂಡ್, ಒನ್ ಸೆಕೆಂಡ್, ನಿಮ್ಮ ಸ್ಕ್ರೀನ್ ಮೇಲ್ಗಡೆ ಒಂದು ಇದನ್ನ ಡಿಸ್ಪ್ಲೇ ಮಾಡ್ತೀನಿ. ಎಸ್, ಎಸ್ ಎಸ್ ಕಾಣಿಸ್ತಾ ಇದೆ ಅಂತ ತಿಳ್ಕೊಳ್ತಾ ಇದ್ದೇನೆ. ಎಸ್, ವೆನ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ 5x² is equal to 2 into 2x plus 3 is expressed in the standard form, the constant term obtained is ಆಪ್ಷನ್ಸ್ ಕೊಟ್ಟಿದ್ದಾರೆ 5, 6, 4, -6 ಅಂತ. 5x² is equal to 2 into 2x plus 3 ವರ್ಗ ಸಮೀಕರಣವನ್ನು
ಆದರ್ಶ ರೂಪದಲ್ಲಿ ಬರೆದಾಗ ದೊರಕುವ ಸ್ಥಿರಾಂಕ. ಅಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಅನ್ನ ನಾವು ಅನಲೈಸ್ ಮಾಡೋದಿದೆ. ಹಾಗಾಗಿ ಕಾನ್ಸ್ಟೆಂಟ್ ಟರ್ಮ್ ಯಾವುದು ಅನಲೈಸ್ ಮಾಡೋದು ಅನ್ನೋದನ್ನ ಈಗ ಡಿಸ್ಕಸ್ ಮಾಡೋಣ. ಫಸ್ಟ್ ಸೆಕೆಂಡ್ ಒನ್ಗೆ ಎಸ್ 5x² ಅದು 5x² ಇಸ್ ಈಕ್ವಲ್ ಟು 2 ಇಂಟು 2x ಪ್ಲಸ್ 3. ಇದನ್ನು ಬ್ರಾಕೆಟ್ ಬಿಡಿಸ್ಕೊಳ್ಳೋಣ. 5x² ಇಸ್ ಈಕ್ವಲ್ ಟು 2 2 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 2 4x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 3 6. ಇವನ್ನೆಲ್ಲ ಈ ಕಡೆ ಕಳ್ಸ್ಕೊಂಬೋಣ. RHS ಎಲ್ಲರ್ನೆಲ್ಲ ಈ ಕಡೆ ಬಂತು ಅಂದ್ರೆ 5x² ಮೈನಸ್ 4x ಪ್ಲಸ್ 4x ಈ ಕಡೆ ಬಂದ್ರೆ ಮೈನಸ್ 4x ಆಗುತ್ತೆ, ಪ್ಲಸ್ 6 ಈ ಕಡೆ ಬಂದ್ರೆ ಮೈನಸ್ 6 ಆಗುತ್ತೆ, ಇಸ್ ಈಕ್ವಲ್ ಟು 0. ದೆನ್ ಇದನ್ನ ax² ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಫಾರ್ಮ್ಗೆ ನಾವು ತೆಗೆದುಕೊಂಡಾಗ ಅಲ್ಲಿ ಸಿ ಇದು ವ್ಯಾಲ್ಯೂ ಏನಾಗುತ್ತೆ ಮೈನಸ್ 6 ಆಗುತ್ತೆ. ಸಿ ಇಸ್ ಈಕ್ವಲ್ ಟು ಮೈನಸ್ 6. ಸಿ ವ್ಯಾಲ್ಯೂ ಕಾನ್ಸ್ಟೆಂಟ್ ಟರ್ಮ್ದು ವ್ಯಾಲ್ಯೂ ಏನು ಮೈನಸ್ 6 ಅಂತ. ಹಾಗಾದ್ರೆ ಮೈನಸ್ 6 ಇಸ್ ದ ಆನ್ಸರ್. ಆಪ್ಷನ್ ಯಾವುದದು? ಡಿ ಇಸ್ ದ ರೈಟ್ ಆಪ್ಷನ್. ಆನ್ಸರ್ ಈಸ್ ಡಿ. ಆನ್ಸರ್ ಈಸ್ ಡಿ. ಸರಿನಾ? ಇದು ಸೆಕೆಂಡ್ ಕ್ವಶನ್. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್ ಥರ್ಡ್ ಒನ್. ಏನಂತ ಅಂದ್ರೆ x minus 2y is equal to 0. This is equation number 1. And 3x plus 4y minus 20 is equal to 0. ಇಲ್ಲಿ ಈ ಎರಡು ಇಕ್ವೇಶನ್ ಬರೆದಿದ್ದೀವಿ. ಏನು ಅಂತಂದ್ರೆ x minus 2y is equal to 0 and 3x plus 4y minus 20 is equal to 0 are intersecting lines, coincident lines, parallel lines and perpendicular lines ಅಂತ ಹೇಳಿದ. ಥರ್ಡ್ ಕ್ವಶನ್ x minus 2y is equal to 0 ಮತ್ತು 3x plus 4y minus 20 is equal to 0 ಸಮೀಕರಣಗಳು ಪರಸ್ಪರ ಛೇದಿಸುತ್ತವೆಯೇ, ಐಕ್ಯಗೊಳ್ಳುತ್ತವೆಯೇ, ಸಮಾಂತರವಾಗಿರುತ್ತವೆಯೇ, ಪರಸ್ಪರ ಲಂಬವಾಗಿರುತ್ತವೆ ಅಂತೇಳಿ ಇಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ. ನಿಮಗೆ ಗೊತ್ತಿರಲಿ, ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಅಂತೇಳಿ ಲೆಸನ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಅಖಿಲ ವೆಂಟ್ ಟು ಎ ಫೇರ್. ಅಖಿಲ ಒಂದು ಜಾತ್ರೆಗೆ ಹೋಗುತ್ತಾಳೆ. ಅವಳು ದ್ವೈತ ಚಕ್ರದಲ್ಲಿ ಆಟವಾಡಲು ಬಯಸುತ್ತಾಳೆ, ಉಪ್ಪಳವನ್ನು ಆಟವಾಡಲು ಬಯಸುತ್ತಾಳೆ. ಅಲ್ಲಿ ಆ ಸಿಚುವೇಶನ್ ಏನು ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಇಕ್ವೇಶನ್ ಫಾರ್ಮೇಶನ್ ಮಾಡ್ಕೊಂಡು ಮಾಡಿದ್ವಿ. ಆ ಇಕ್ವೇಶನ್ ನಿಂದ ಆ ಒಂದು ಸಿಚುವೇಶನ್ ಇಂದ ಬಂದಿರತಕ್ಕಂಥ ಇಕ್ವೇಶನ್ಸ್ಗಳು ಯಾವ್ಯಾವುದು ಅಂತಂದ್ರೆ ಇವೇ ಇಕ್ವೇಶನ್ಸ್. ನಮಗೆ ಮನಸ್ಸಿನಲ್ಲಿ ಬಂದೋಯ್ತು. ಅಲ್ಲಿ ಅಖಿಲ 4 ಬಾರಿ ದೈತ್ಯ ಚಕ್ರದಲ್ಲಿ ಆಟ ಆಡ್ತಾಳೆ, 2 ಬಾರಿ ಉಪ್ಪಳ ಆಟವನ್ನ ಆಡ್ತಾಳೆ. ನಾವು ಏನು ಗ್ರಾಫ್ ಥ್ರೂ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಂತ ಸಂದರ್ಭದಲ್ಲಿ ಆ 2 ಲೈನ್ಸ್ ಗಳು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಇಕ್ವೇಶನ್ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಲೈನ್ಸ್ ಗಳು ಗ್ರಾಫ್ ಅಲ್ಲಿ 4,2 ಅಲ್ಲಿ ಇಂಟರ್ಸೆಕ್ಟ್ ಆಗ್ತವೆ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತಾನೆ ಅರ್ಥ. ಸರಿನಾ? ಹೆಂಗಾರಾಗ್ಲಿ ಕ್ರಾಸ್ ಚೆಕ್ ಮಾಡೋದಾದ್ರೆ ಇದನ್ನ ಅಕಾರ್ಡಿಂಗ್ ಟು a1x plus b1y plus c1 is equal to 0, 8x plus b2y plus c2 is equal to 0 ಆ ಇಕ್ವೇಶನ್ ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಅಂದ್ರೆ ಕಂಪೇರ್ ಮಾಡ್ಕೊಂಡಾಗ a1 is equal to 1, b1 is equal to -2 and c1 ಇಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಸೆಕೆಂಡ್ ಇಕ್ವೇಶನ್ ಕಂಪೇರ್ ಮಾಡೋಣ. a2 is equal to 3 and b2 is equal to 4 and c2 is equal to -20. ದೆನ್ ನಾವೀಗ ಯಾವುದು ಕಂಡೀಷನ್ ಅಲ್ಲಿ ಇಂಟರ್ಸೆಕ್ಟಿಂಗು ಏನು ಕೋಇನ್ಸಿಡೆಂಟು ಪ್ಯಾರಲೆಲ್ ಅಥವಾ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅನ್ನೋದನ್ನ ಇದು ಮಾಡೋದಕ್ಕೆ ರೇಷಿಯೋಗೆ ಇದು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. a1 ಡಿವೈಡ್ ಬೈ a2 ಅಂತಾನೆ 1 ಡಿವೈಡ್ ಬೈ 3. ದೆನ್ b1 ಡಿವೈಡ್ ಬೈ b2 ಅಂತಾನೆ -2 ಡಿವೈಡ್ ಬೈ 4 ಪ್ಲಸ್ ಮೈನಸ್ ಡಿವೈಡ್ ಬೈ ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ 2 1s 2 2s -1 by 2. ದೆನ್ c1 ಡಿವೈಡ್ ಬೈ c2 ಅಂತಾನೆ 0 ಡಿವೈಡ್ ಬೈ -20 is nothing but 0. ಇಲ್ಲಿ 1/3 is not equal to -1/2. That's why ಇಲ್ಲಿ a1 divided by a2 is not equal to b1 divided by b2. ಹಾಗಾದ್ರೆ ಇವು ಈ ಕಂಡೀಷನ್ ಬಂತು ಅಂದ್ರೆ the equations representing the lines ಯಾವ equations ಅವು x minus 2y is equal to 0 and 3x plus 4y minus 20 is equal to 0. ಈ equations represent ಮಾಡುವಂತ ಲೈನ್ಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಆಪ್ಷನ್ ಎ ಯಾವುದು ಕಂಡೀಷನ್ ಇಲ್ಲಿದೆ, a1 divided by a2 is not equal to b1 divided by b2. ಹಾಗಾದ್ರೆ ಆಪ್ಷನ್ ಎ ಆನ್ಸರ್ ಈಸ್ ಎ. ಆನ್ಸರ್ ಈಸ್ ಎ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಪರಸ್ಪರ ಛೇದಿಸುತ್ತವೆ. ಓಕೆನಾ? ಪರಸ್ಪರ ಛೇದಿಸುತ್ತವೆ. ಓಕೆ, ಈಗ 3ನೇ ಕ್ವಶನ್ ಹೋಗೋಣ. ಸರಿ, 3 ಆಯ್ತು. ನೆಕ್ಸ್ಟ್ 4ನೇ ಕ್ವಶನ್. ಹೋಗೋಣ. ಎಸ್, ಇಲ್ಲಿ ಒಂದು ಗ್ರಾಫ್ ಕೊಟ್ಟಿದ್ದಾನೆ. ಚಿತ್ರದಲ್ಲಿ ತೋರಿಸಿರುವ ನಕ್ಷೆಯಲ್ಲಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು
ಜೋಡಿಗಳು ಕ್ಯೂ ಪಾಯಿಂಟ್ ಅಲ್ಲಿ ಅಂದ್ರೆ 1,0 ಪಾಯಿಂಟ್ ಅಲ್ಲಿ ಅವು ಇಂಟರ್ಸೆಕ್ಟ್ ಆಗ್ತಾ ಇದಾವೆ, ಛೇದಿಸ್ತಾ ಇದಾವೆ. ಸರಿನಾ? ಹಾಗಾದ್ರೆ ಆ ಎರಡು ಲೈನ್ಸ್ ರೆಪ್ರೆಸೆಂಟ್ ಮಾಡುವಂತಹ ಇಕ್ವೇಶನ್ಸ್ ಗಳು ಯಾವ್ಯಾವುದು ಅಂತ ಹೇಳ್ತಾ ಇದ್ದಾನೆ. ದ ಪೇರ್ ಆಫ್ ಇಕ್ವೇಶನ್ಸ್ ಆಫ್ ಲೈನ್ಸ್ ಆಸ್ ಶೋನ್ ಇನ್ ದ ಗ್ರಾಫ್ ಆರ್ ಇಂಟರ್ಸೆಕ್ಟ್ ಅಟ್ ಕ್ಯೂ ಪಾಯಿಂಟ್ 1,0 ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದಾವೆ. ಹಾಗಾದ್ರೆ ಈ ಲೈನ್ಸ್ ರೆಪ್ರೆಸೆಂಟ್ ಮಾಡಂತ ಇಕ್ವೇಶನ್ಸ್ ಗಳು ಯಾವ್ಯಾವುದು ಅಂತ. ಸರಿನಾ? ಹಾಗಾದ್ರೆ ಇದು 4th ಕ್ವಶನ್. ಇಲ್ಲಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಪಾಯಿಂಟ್ ಏನು 1,0. ಇದು ಎಕ್ಸ್ ಮತ್ತೆ ಇದನ್ನ ವೈ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಎಕ್ಸ್ ಇರೋ ಜಾಗದಲ್ಲಿ 1, ವೈ ಇರೋ ಜಾಗದಲ್ಲಿ 0 ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಇಲ್ಲಿ ಇಕ್ವೇಶನ್ ಯಾವುದು ಅಲ್ಲಿ ಸೂಟಬಲ್ ಇಕ್ವೇಶನ್ಸ್ ಗಳು ಆಗ್ತವೆ ಅನ್ನೋದನ್ನ ನಾವು ಅಲ್ಲಿ ಪಿಕ್ ಮಾಡಬಹುದು. ಫಸ್ಟ್ ಒನ್ ಎ, ಇಕ್ವೇಶನ್ ಎ. ಅಲ್ಲಿ ನಾವು ಇಕ್ವೇಶನ್ಸ್ ಗಳಿಗೆ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅಲ್ಲಿ LHS ಇಸ್ ಈಕ್ವಲ್ ಟು RHS ಬರಬೇಕು. ಆ ರೀತಿಯಾಗಿದ್ರೆ ಮಾತ್ರ ನಮಗೆ ಅಲ್ಲಿ ಆ ಇಕ್ವೇಶನ್ಸ್ ರೆಪ್ರೆಸೆಂಟ್ ಮಾಡಂತ ಲೈನ್ಸ್ ಇಂಟರ್ಸೆಕ್ಟ್ ಅಟ್ ಕ್ಯೂ ಪಾಯಿಂಟ್ 1,0 ಅಂತ ನಾವು ತಿಳಿಸ್ಕೊಡ್ಬಹುದು. ಇಲ್ಲ ಅಂದ್ರೆ ಇಲ್ಲ. ಸರಿನಾ? ನಾವು ಫಸ್ಟ್ ಇಕ್ವೇಶನ್ x+1 is equal to 1 and 2x minus y is equal to 1 ಈ ತರ ಎ ಆಪ್ಷನ್ ಅಲ್ಲಿ x+y is equal to 1 and 2x minus y is equal to 1. ಸರಿ, ಇವಾಗ ಇಲ್ಲಿ ಏನಾಯ್ತು ಅಂದ್ರೆ 1 + 0 is equal to 1, 1 is equal to 1 ಇಲ್ಲಿ ಬಂತು. 2 into 1 minus 0 is equal to 1, 2 minus 0 is equal to 1, 2 is not equal to 0. ಹಾಗಾಗಿ ಫಸ್ಟ್ ಆಪ್ಷನ್ ಹೋಯ್ತು. ಹಾಗೇನೆ ಬಿ, ಹಾಗೇನೆ ಸಿ, ಹಾಗೇನೆ ಡಿ ಹಾಗೆ ಮಾಡಿದಾಗ ನಮಗೆ ಆಪ್ಷನ್ ಸಿ ಬೇಕಾದ್ರೆ ಬಿ ಮಾಡ್ಬೋದು. ಬಿ ಹೇಗೆ ಅಂತಂದ್ರೆ 2x plus y then is equal to 2 and x plus y is equal to 2. ಇಲ್ಲಿ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ x is equal to 1, 2 into 1 plus 0 is equal to 2, 2 plus 0 is equal to 2, 2 is equal to 0. ಇದು ಪ್ರೂವ್ ಆಯ್ತು. LHS is equal to RHS. ಇಲ್ಲಿ 1 plus 0 is equal to 2 ಬಂದೋಯ್ತು. 1 is not equal to 2 ಹೋಯ್ತು. ಇದು ಕೂಡ ವೇಸ್ಟ್. ಹಾಗಾದ್ರೆ ಥರ್ಡ್ ಆಪ್ಷನ್ ನೋಡೋಣ. ನಿಮಗೋಸ್ಕರ ನಿಮಗೆ ಮಾಡ್ಬೋದು, ಮನಸ್ಸಲ್ಲೇ ಮಾಡ್ಬೋದು, ಪ್ರೂವ್ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಥರ್ಡ್ ಪ್ರಾಬ್ಲಮ್ ಥರ್ಡ್ ಸಿ 2x minus y is equal to 2 and 4x minus y is equal to 2 na 4 is equal to 4. Okay, 2 into 1 minus 0 is equal to 2, 2 minus 0 is equal to 2, 2 is equal to 2. ಇಲ್ಲಿ ಕೂಡ ಪ್ರೂವ್ ಆಯ್ತು. 4 into 1 minus 0 is equal to 4, 4 minus 0 is equal to 4, 4 is equal to 4. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬೇಕಾದ್ರೆ ನೀವು ಇಲ್ಲಿ ಚೆಕ್ ಮಾಡೋದು y minus x ಅಂತ ಹೇಳಿದೆ. 0 minus 1 is nothing but minus 1 is not equal to 0. ಹಾಗಾಗಿ ಡಿ ಆಪ್ಷನ್ ಕೂಡ ಹೋಯ್ತು. ಡಿ ಆಪ್ಷನ್ ಹೋಯ್ತು ಅಂತ ಅಂದ್ರೆ ಹಾಗಾದ್ರೆ ಆನ್ಸರ್ ಯಾವ್ದು ಇದ್ರಲ್ಲಿ? ಸಿ ಆಪ್ಷನ್. ಯಾವುದು? ಇವೆ ಇಕ್ವೇಶನ್ಸ್. ಸಿ ಆಪ್ಷನ್. 2x minus y is equal to 2 and 4x minus y is equal to 4. ಇನ್ನು ಫೋರ್ತ್ ಕ್ವಶನ್ ಹೋಗೋಣ. ಸೇಮ್ ಫಿಫ್ತ್ ಕ್ವಶನ್. a1x plus b1y plus c1 is equal to 0 ಮತ್ತು a2x plus b2y plus c2 is equal to 0. ರೇಖಾತ್ಮಕ ಜೋಡಿ ರೇಖೆಗಳು ಸಮಾಂತರವಾದರೆ ಅವುಗಳ ಸಹಗುಣಕಗಳ ಸರಿಯಾದ ಸಂಬಂಧವು ಯಾವುದಿದೆ? ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗೇನೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೇಳೋದಾದ್ರೆ, if the pair of linear equations in two variables a1x plus b1y plus c1 is equal to 0 and a2x plus b2y plus c2 is equal to 0 are parallel lines, then the correct relation of their coefficients is ಯಾವುದು? parallel lines ಅಂತ ಹೇಳ್ತಾ ಇದ್ದಾನೆ. parallel lines ಅಂದ್ರೆ ಯಾವ್ದಿಲ್ಲಿ? parallel lines ಅಂದ್ರೆ ಯಾವುದು? ಆಪ್ಷನ್ಸ್ ಅಲ್ಲಿ ಕಾಣಿಸ್ತಾ ಇದೆ. a1 divided by a2 is equal to b1 divided by b2 is not equal to c1 divided by c2. b ಆಪ್ಷನ್ c1 divided by a2 a1 divided by a2 is equal to b1 divided by b2 is equal to c1 divided by c2 and a1 divided by a2 is not equal to b1 divided by b2. d ಆಪ್ಷನ್ ಅದು ಆಪ್ಷನ್ ಅಲ್ಲ, ಅದು a1 divided by a2 is equal to b1 divided by b2 ನಮ್ಮ ಕ್ಯಾಟಗರಿಲೇ ಇಲ್ಲ, ಅಂದ್ರೆ ಮೀನ್ಸ್ ನಮ್ಮ ರಿಲೇಷನ್ ಅಲ್ಲೇ ಇಲ್ಲ. ಮೊದಲನೇ 3 ರಿಲೇಷನ್ಸ್ ಅನ್ನ ನೋಡ್ಕೊಳ್ಳೋಣ. ಎರಡನೇ ರಿಲೇಷನ್ ಬಿ ಆಪ್ಷನ್ ಕೋಇನ್ಸಿಡೆಂಟ್ ಲೈನ್ಸ್, ಆಯ್ಕೆಗಳು ರೇಖೆಗಳು ಬರ್ತವೆ. ಹಾಗೇನೆ ಸಿ ಆಪ್ಷನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದೆ, ಜಸ್ಟ್ ನೋಡಿದ್ವಲ್ವ ಇಲ್ಲೆಲ್ಲ, ಅದು ಬರುತ್ತೆ. ಏನು ಫೋರ್ತ್ ಪ್ರಾಬ್ಲಮ್ ಅಂದ್ಕೊಳ್ತೀನಿ, ಅಲ್ಲಿ ನೋಡಿದ್ರಲ್ವಾ ಅದು ಬರುತ್ತೆ. ಥರ್ಡ್ ಪ್ರಾಬ್ಲಮ್ ಬರುತ್ತೆ, ಹೌದಾ?
ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ a1 ಡಿವೈಡ್ ಬೈ 2 ಇಸ್ ನಾಟ್ ಈಕ್ವಲ್ ಟು b1 ಡಿವೈಡ್ ಬೈ 2. ಹಾಗಾದ್ರೆ ಇಲ್ಲಿ ಪ್ಯಾರಲಲ್ ಲೈನ್ಸ್ ಅಂತ ಕೇಳಿದಾನೆ. ಪ್ಯಾರಲಲ್ ಲೈನ್ಸ್ ಅಂದ್ರೆ ಯಾವ್ದು ಇಲ್ಲಿ? ಆಪ್ಷನ್ ಎ. ಯಾವುದು? 5th ಕ್ವಶನ್ ಗೆ ಆನ್ಸರ್ ಯಾವ್ದಿಲ್ಲಿ? ಆಪ್ಷನ್ ಸಿ, ಸರಿ ಆಪ್ಷನ್ ಎ. a1 divided by a2 is equal to b1 divided by b2 is not equal to c1 divided by c2. ಇದು ಪ್ಯಾರಲಲ್ ಲೈನ್ಸ್ ಅನ್ನ ರೆಪ್ರೆಸೆಂಟ್ ಮಾಡುವಂತ ರಿಲೇಷನ್. a1 divided by a2 is equal to b1 divided by b2 is not equal to c1 divided by c2. ಹಾಗೇನೆ ಮುಂದಕ್ಕೆ ಹೋಗೋಣ. ಇದ್ರ ಬೇಸ್ ಮೇಲೆ 6th ಕ್ವಶನ್ ಕೂಡ ಇದೆ. 2x plus 3y plus 7 is equal to 0 ಮತ್ತು ax plus by plus 14 is equal to 0. ರೇಖೆಗಳ ಜೋಡಿಯು ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳಾದರೆ ಎ ಮತ್ತು ಬಿ ಬೆಲೆಗಳು ಕ್ರಮವಾಗಿ 2 ಮತ್ತು 3, 3 ಮತ್ತು 2, 4 ಮತ್ತು 6, 1 ಮತ್ತು 2. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೇಳ್ತಾ ಇದ್ದೇನೆ. 6th ಕ್ವಶನ್. ಇಫ್ ದ ಪೇರ್ ಆಫ್ ಲೈನ್ಸ್ 2x plus 3y plus 7 is equal to 0 and ax plus by plus 14 is equal to 0 are coincident, then the coincident lines, then the values of a and b are respectively equal to 2 and 3, 3 and 2, 4 and 6, 1 and 2. ಓಕೆ, ಇಲ್ಲಿ ನಮಗೆ ಏನಂತ ಹೇಳ್ತಾ ಇದ್ದಾರೆ, ಇಲ್ಲಿ ಕಡೆ ರಬ್ ಮಾಡ್ತಾ ಇದ್ದೀನಿ 6th ಕ್ವಶನ್ಗೆ. ಏನಿಲ್ಲಿ ಫಸ್ಟ್ ಇಕ್ವೇಶನ್ಸ್ ಬರ್ಕೊಂಬೋಣ. ಇಕ್ವೇಶನ್ ಏನಂತ ಇದೆ? ಇಕ್ವೇಶನ್ ಬರ್ಕೊಳ್ತಾ ಇದ್ದೀನಿ. 2x plus 3y plus 7 is equal to 0. This is equation number 1. And second equation, ax plus by plus 14 is equal to 0. This is equation number 2. ಇದನ್ನ ನಾವು a1x plus b1y plus c1 is equal to 0, a2x plus b2y plus c2 is equal to 0 ಮೇಲ್ಗಡೆ ಇದೆಯಲ್ಲ, ಅದೇ ಜನರಲ್ ಫಾರ್ಮ್ ಆಫ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಹಾಗಾಗಿ ಆ ಇಕ್ವೇಶನ್ಸ್ ಗೆ ನೀವು ಕರೆಕ್ಟ್ ಆಗಿ ಕಂಪೇರ್ ಮಾಡಿ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಏನಿಲ್ಲಿ a1 divided by a2, ಸಾರಿ a1 ವ್ಯಾಲ್ಯೂ ಬರ್ದ್ಬಿಡೋಣ. a1 ವ್ಯಾಲ್ಯೂ 2, b1 ವ್ಯಾಲ್ಯೂ 3 and c1 ವ್ಯಾಲ್ಯೂ 7 and a2 ವ್ಯಾಲ್ಯೂ a and b2 ವ್ಯಾಲ್ಯೂ b and c2 ವ್ಯಾಲ್ಯೂ 14. ಓಕೆ, ನಮಗೆ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತಾ ಇದ್ದಾನೆ. ಕೋಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಏನಿಲ್ಲಿ a1 divided by a2 is equal to b1 divided by b2 is equal to c1 divided by c2 ಬರಬೇಕು, ಹೌದಲ್ವಾ? ಹಾಗಾದ್ರೆ a1 divided by a2, a1 divided by a2 ಅಂದ್ರೆ 2 divided by a, b1 divided by b2 is equal to 3 divided by b, c1 divided by c2 is equal to ಏನಿಲ್ಲಿ 7 divided by 14, 7 1s 7 2s, ಇದ್ರ ವ್ಯಾಲ್ಯೂ 1/2 ಬಂತು. ಇದ್ರ ವ್ಯಾಲ್ಯೂನು ಕೂಡ 1/2 ಬರಬೇಕು ಅನ್ನೋದಾದ್ರೆ ಮನಸ್ಸಿನಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. 3 1s 3, 3 2s 3 2s 6 ಬರ್ಬೇಕು. ಇಲ್ಲಿ 6 ಬರ್ಬೇಕು ಅಂದ್ರೆ ಅವಾಗ 3 1s 3 2s, ದೆನ್ ಇಲ್ಲಿ ಏನ್ ಬರುತ್ತೆ ಹಂಗಾದ್ರೆ 1/2 ಬರುತ್ತೆ, ಕರೆಕ್ಟಾ? ದೆನ್ ಇಲ್ಲೂ ಕೂಡ ಅಷ್ಟೇ 2 2 1s 2, 2 2s 4, 2 1s 2, 2 2s 4, ಅವಾಗ 1/2 ಬರುತ್ತೆ. ಹಾಗಾದ್ರೆ ಎ ವ್ಯಾಲ್ಯೂ ಏನಲ್ಲಿ 4 ಆಗಿರುತ್ತೆ, ಬಿ ವ್ಯಾಲ್ಯೂ ಏನಾಗಿರುತ್ತೆ 6 ಆಗಿರುತ್ತೆ. ಹಾಗಾದ್ರೆ a is equal to 4 and b is equal to 6. ಈ ಒಂದು ಆನ್ಸರ್ ಅಲ್ಲಿ ಆಪ್ಷನ್ ಅಲ್ಲಿ ಯಾವ್ದಿದೆ ನೋಡಿ, 4 and 6, ಆಪ್ಷನ್ ಸಿ, ಆನ್ಸರ್ ಸಿ, ಆನ್ಸರ್ ಸಿ. ಅರ್ಥ ಆಗ್ತಿದೆಯಲ್ಲ? ನಾವು ಕರೆಕ್ಟ್ ಆಗಿ ಈ ರಿಲೇಷನ್ ಅನುಗುಣವಾಗಿ 1/2 is equal to 1/2 is equal to 1/2 ಈ ರೀತಿ ಬರಬೇಕು ಅನ್ನೋದಾದ್ರೆ ಇಲ್ಲಿ 2 ಇದೆ, 2 2s 4 ಮಾಡ್ಕೊಂಡ್ರೆ 1/2 ಬರಬೇಕು. ಹಾಗಾದ್ರೆ ಇಲ್ಲಿ 2 ಇಂದ 2 ಜೊತೆ ಡಿವೈಡ್ ಆಗ್ಬೇಕು ಅನ್ನೋದಾದ್ರೆ 4 ಇರ್ಬೇಕಲ್ಲಿ, 2 2s 4 ಬರಬೇಕು. ಹಾಗಾಗಿ ನಾವಲ್ಲಿ 4 ನ ಇಂಡಿಕೇಟ್ ಮಾಡ್ಕೊಳ್ತೀವಿ. ಹಾಗಾಗಿ 2 1s 2, 2 2s 4 ಆಗುತ್ತೆ. ಅವಾಗ ಇಲ್ಲೂ ಅಷ್ಟೇ 3 1s 3, 3 1s 3, 3 2s 6 ಆಗುತ್ತೆ. 7 1s 7, 7 2s 14, 1/2 1/2 1/2 ಈ ರೀತಿಯಾಗಿ ಬರೋದ್ರಿಂದ ನಮಗೆ ಅಲ್ಲಿ ಕೋಇನ್ಸಿಡೆಂಟ್ ಲೈನ್ಸ್ ರಿಲೇಷನ್ a1 divided by a2 is equal to b1 divided by b2 is equal to c1 divided by c2 ಬರುತ್ತೆ. ಅದು ಕೋಇನ್ಸಿಡೆಂಟ್ ಲೈನ್ಸ್ ನ ರಿಲೇಷನ್. ಓಕೆನಾ? 7th ಒನ್ ಅದು ಆಲ್ರೆಡಿ ರಾಮ ಮಿಸ್ ಡಿಸ್ಕಸ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಯಾವುದು 10th ಒನ್, ಇವೆಲ್ಲ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರ್ತಾ ಇದೆ. ಈಗ 10th ಒನ್ಗೆ ಹೋಗ್ತಾ ಇದ್ದೀನಿ. ಎಸ್, 10th ಒನ್ 2x² plus ax plus 6 is equal to 0. ವರ್ಗ ಸಮೀಕರಣದ ಒಂದು ಮೂಲವು 2 ಆದಾಗ a ಯ ಬೆಲೆ 7, 7/2 -7 -7/2. If one root of equation 2x² plus ax plus 6 is equal to 0 is 2, then the value of a is 7, 7/2 -7 -7/2. ಓಕೆ, ಇಲ್ಲಿ ಅಳಿಸ್ತಾ ಇದ್ದೀನಿ 10th ಒನ್.
ಅವಾಗಲೇ ಇದು ಗೊತ್ತಾಯ್ತಲ್ಲ, ಬರ್ಕೊಡ್ರಿ. 6-1 ಅಲ್ಲಿ ಆನ್ಸರ್ಸ್ ಇದೆ. 1 ಸೆಕೆಂಡ್, ನಾನು ಅವಾಗಲೇ ಅಲ್ಲಿ ನಿಮ್ದು ಇದಷ್ಟೇ ಹೇಳ್ತಾ ಇದ್ದೆ, ಸ್ಕ್ರೀನ್ ದೊಡ್ಡದು ಮಾಡಿರ್ಲಿಲ್ಲ. ಓಕೆ, ಇಲ್ಲಿ 10th ಒನ್ 2x² 2x² ಪ್ಲಸ್ ax ಪ್ಲಸ್ 6 is equal to 0. if 1 root x ಅಂತ ಹೇಳ್ತಾ ಇದ್ದಾನೆ, then x is equal to 1 ಅಂತ ಹೇಳ್ತಾ ಇದೆ. ಈ x is equal to 1 ಅನ್ನ substitute in equation, given quadratic equation, then to another value find out ಮಾಡಬೇಕು ಅನ್ನೋದಾದ್ರೆ ಒಂದು ವ್ಯಾಲ್ಯೂನ ನಾವು ಇನ್ನೊಂದು equation ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಅಲ್ಲಿ a ವ್ಯಾಲ್ಯೂ ಸಿಗುತ್ತೆ. ಅವಾಗ ನಮಗೆ ಈಸಿಯಾಗಿ ಅದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡ್ಬಿಡ್ಬೋದು. ಸರಿನಾ? ಈ x is equal to 1 ಅಂದ್ರೆ ಸಾರಿ ಏನಿದು x is equal to 2, ಸಾರಿ x is equal to 2. if the one root of the equation 2x² plus ax plus 6 is equal to 0 is 2 ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ x is equal to 2 ಅಂತ ನಾವು ತಗೊಳ್ತಾ ಇದ್ದೀನಿ. x is equal to 2 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಇನ್ ಗಿವನ್ ಈಕ್ವೇಶನ್. ಎಸ್ 2 into 2x² ಅಂತಾನೆ, 2 into 2 whole square plus a into 2 plus 6 is equal to 0. then 2 into 2 2s are 4, a into 2 2a plus 6 is equal to 0. then 2 4s are 8, 2a plus 14 sorry 6 is equal to 0. then 2a plus 14 is equal to 0. then 2a is equal to minus 14, plus 14 ಈ ಕಡೆ ಹೋಯ್ತು ಅಂದ್ರೆ minus 14. therefore a is equal to minus 14 divided by 2, 2 1s are 2 7s are, therefore a is equal to minus 7. minus 7 is the answer. ಸರಿನಾ? ಆಪ್ಷನ್ ಏನಿಲ್ಲಿ ಆನ್ಸರ್ ಏನಿಲ್ಲಿ -7, ಸಿ is the right answer. ನೋಡಿ, ಸಿ is the right answer. ಅರ್ಥ ಆಗ್ತಿದೆಯಲ್ಲ? ನೋಡ್ಕೊಳ್ಳಿ, ಈ ಕ್ವಶನ್ಗೆ ನಾನು ಆಗ ಮಾಡಿರಲಿಲ್ಲ, ಕ್ವಶನ್ ಪೇಪರ್ ಡಿಸ್ಪ್ಲೇ ಆಗ್ತಾ ಇತ್ತು, ಒಂದ್ಸರಿ ನೋಡ್ಕೊಳ್ರಿ. ಸರಿನಾ? ಈಗ ನೆಕ್ಸ್ಟ್ ಹೋಗೋಣ. 11th ಇಕ್ವೇಶನ್, ಇದನ್ನು 6-1 ನೋಡ್ಕೊಳ್ರಿ. ನೋಡ್ಕೊಳ್ರಿ. ಎಸ್, ಈಗ ಮುಂದಕ್ಕೆ ಹೋಗೋಣ. 11th ಒನ್, px² plus qx plus r is equal to 0 ವರ್ಗ ಸಮೀಕರಣದ ಶೋಧಕವು q² minus 4 pr, q² plus 4 pr, p² minus 4 pr, p² plus 4 qr. ನಿಮಗೆ ಗೊತ್ತಿರಲಿ, ಇಲ್ಲಿ b² minus 4ac ಇದು ಶೋಧಕ ಗೊತ್ತಿರಲಿ. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಒಂದ್ಸರಿ ಹೇಳ್ಬಿಡ್ತೀನಿ. ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ px² plus qx plus r is equal to 0 is q² minus 4pr, q² plus 4pr, p² minus 4pr, p² plus 4qr. ಇಲ್ಲಿ ಆಪ್ಷನ್ ಬಿ ಮತ್ತೆ ಆಪ್ಷನ್ ಡಿ ಏನಿದೆ ಅಲ್ಲಿ ಪ್ಲಸ್ ಬರ್ತಾ ಇದೆ, ಯಾಕಂದ್ರೆ ನಮ್ಗೆ ಗೊತ್ತು, ಇಲ್ಲಿ ಮೇಲ್ಗಡೆ ಬರೆದ್ರೆ ಕಾಣಿಸುತ್ತಲ್ಲ. ಎಸ್, ಇದನ್ನ ನಾನು ಬಿಗ್ ಸ್ಕ್ರೀನ್ ಮಾಡ್ಕೊಳ್ತಾ ಇದ್ದೇನೆ, ಈ ಕಡೆ ಅಳಿಸ್ತಾ ಇದ್ದೀನಿ. ನಮಗೆ ಆಲ್ರೆಡಿ ಗೊತ್ತು ಇಲ್ಲಿ ಡಿಸ್ಕ್ರಿಮಿನೆಂಟ್ ಶೋಧಕ ಅಂದ್ರೆ ಏನು ಅಂತಂದ್ರೆ b² minus 4ac ಹೌದಲ್ವಾ? px² 11th ಒನ್ px² plus qx plus r is equal to 0. ಇಲ್ಲಿ ನಮಗೆ b² minus 4ac ಡಿಸ್ಕ್ರಿಮಿನೆಂಟ್ ನಮಗೆ ಗೊತ್ತಿದೆ. ಹಾಗಾಗಿ ನಾವಿಲ್ಲಿ ax² ಪ್ಲಸ್, ಹಾಗಾಗಿ ಇಲ್ಲಿ ಮೈನಸ್ ಇರೋನ ಮಾತ್ರ ಇಟ್ಕೊಂಡು ಪ್ಲಸ್ ಇರೋನ ನೆಗ್ಲೆಕ್ಟ್ ಮಾಡಿಬಿಡ್ಬೇಕು. ಹಂಗಂದ್ರೆ ಆಪ್ಷನ್ ಬಿ ಮತ್ತೆ ಆಪ್ಷನ್ ಡಿ ನ ನೆಗ್ಲೆಕ್ಟ್ ಮಾಡಬೇಕು. ಉಳಿದಿರೋದು ಆಪ್ಷನ್ ಎ ಮತ್ತೆ ಆಪ್ಷನ್ ಸಿ, ಅದ್ರನ್ನ ನಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದಾದ್ರೆ ಇದನ್ನ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಗಳಿಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ax² plus bx plus c is equal to 0. here a value is, ಇಲ್ಲಿ a ನ ಬೆಲೆ p, b ನ ಬೆಲೆ q and c ನ ಬೆಲೆ r ಆಗುತ್ತೆ. ನಮಗೆ ಗೊತ್ತು, ಇಲ್ಲಿ ಬರೆದಿದ್ದೀವಿ ಡಿಸ್ಕ್ರಿಮಿನೆಂಟ್ ಶೋಧಕ b² minus 4ac, then b² ಅಂತಾನೆ q² minus 4 into a means p, c means r. ಯಾವ್ದಿದೆ ನೋಡಿ ಆಪ್ಷನ್? ಎ ಆಪ್ಷನ್, ಆಪ್ಷನ್ ಎ. ಆನ್ಸರ್ ಈಸ್ ಎ ಆಪ್ಷನ್. ನೋಡಿ, ಈ ತರ ನಾವು ಅನಲೈಸ್ ಮಾಡ್ಕೊಂಡ್ಬಿಡ್ಬೇಕು, ಗೊತ್ತಾಗ್ಬಿಡುತ್ತೆ. ಅವಾಗ ನಮಗೆ ಈಸಿಯಾಗಿ ಇಲ್ಲಿ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ಮನಸ್ಸಿನಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಇನ್ನೂ ಉತ್ತಮ, ಬೇಗ ಮಾಡ್ಕೊಂಡ್ಬಿಡ್ತೀರ. ಅಷ್ಟು ಪರ್ಫೆಕ್ಟ್ ಇರ್ಬೇಕು ನೀವು.
ಹಂಗೇನಾದ್ರು ಗೊತ್ತಾಗಲಿಲ್ಲ ಅಂದ್ರೆ ಈ ಸ್ಟೆಪ್ಸ್ ಅನ್ನ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಅಲ್ಲಿ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅದ್ರದ್ದು ಡಿಸ್ಕ್ರಿಮಿನೆಂಟ್ b ಸ್ಕ್ವೇರ್ ಮೈನಸ್ 4ac ಈ ಇಕ್ವೇಶನ್ ಗಿವನ್ ಇಕ್ವೇಶನ್ px ಸ್ಕ್ವೇರ್ ಪ್ಲಸ್ qx ಪ್ಲಸ್ r ಇಸ್ ಈಕ್ವಲ್ ಟು 0 ಇದ್ರದ್ದು ಡಿಸ್ಕ್ರಿಮಿನೆಂಟ್ ನ ನಾವು ಅದಕ್ಕೆ ಅಪ್ಲೈ ಮಾಡಿಕೊಂಡು ಕಂಪೇರ್ ಮಾಡಿ ನೋಡಿದಾಗ q ಸ್ಕ್ವೇರ್ ಮೈನಸ್ 4pr q ಸ್ಕ್ವೇರ್ ಮೈನಸ್ 4pr ಓಕೆ ಕಾಣಿಸ್ತಾ ಇದೆಯಲ್ಲ. ಈಗ ಈ ಕಡೆ ರಬ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್ 12th ಒನ್ ಕೂಡ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ. ಎಸ್ ಈಗ ನಾನು ಹೇಳ್ತಾ ಇದ್ದೆ ಫಾರ್ಮುಲಾ, ಕ್ವಾಡ್ರಾಟಿಕ್ ಫಾರ್ಮುಲಾ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಮೂಲಗಳು ಯಾವ್ಯಾವುದು ಅಂತ. ಇಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಆರ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಲ್ಲಿ. ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ನೀವು ನೋಡಿ ಬರೆಯೋದಾದ್ರೆ x ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a ಯಾವ್ದಿಲ್ಲ ಆಪ್ಷನ್. ಉಳಿದಿರೋ ಆಪ್ಷನ್ಗಳು ವ್ಯತ್ಯಾಸ ಮಾಡಿದ್ದಾರೆ, ಸ್ವಲ್ಪನೇ ವ್ಯತ್ಯಾಸ ಮಾಡಿದ್ದಾರೆ. ಬಿ ಆಪ್ಷನ್ ಅಲ್ಲಿ ರೂಟ್ ಒಳಗಡೆ ಇರ್ತಕ್ಕಂಥದನ್ನ ಪ್ಲಸ್ ಮಾಡಿದ್ದಾರೆ. ಸಿ ಆಪ್ಷನ್ ಅಲ್ಲಿ ಪ್ಲಸ್ ಆರ್ ಮೈನಸ್ ಇಲ್ಲ. ಡಿ ಆಪ್ಷನ್ ಅಲ್ಲೂ ಪ್ಲಸ್ ಆರ್ ಮೈನಸ್ ಇಲ್ಲ. ಹಾಗಾದ್ರೆ ಆಪ್ಷನ್ ಯಾವ್ದಿಲ್ಲಿ? ಆನ್ಸರ್ ಈಸ್ ಎ ಆಪ್ಷನ್. ಎ ಆಪ್ಷನ್ x is equal to ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ನೋಡಿ ಕಾಣಿಸ್ತಾ ಇದೆಯಲ್ಲ. ಎಸ್ ಮುಂದಕ್ಕೆ ಹೋಗೋಣ. ನೋಡ್ತಿದ್ದೀರಲ್ಲ, ಕಾಣಿಸ್ತಾ ಇದೆಯಲ್ಲ. 13ನೇದಕ್ಕೆ ಆಪ್ಷನ್ ಯಾವುದು? ಸರಿ 13th ಒನ್ಗೆ ಆನ್ಸರ್ ಯಾವುದು? ಆಪ್ಷನ್ ಎ. ನೆಕ್ಸ್ಟ್ ಹೋಗೋಣ. ಎಸ್ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಸಮೀಕರಣದ ಮೂಲಗಳು ಮೈನಸ್ 3 ಕಮ 2 3 ಕಮ ಮೈನಸ್ 2 ಮೈನಸ್ 3 ಕಮ ಮೈನಸ್ 2 ಡಿ ಆಪ್ಷನ್ 3 ಕಮ 2. ದ ರೂಟ್ಸ್ ಆಫ್ ದ ಇಕ್ವೇಶನ್ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಆರ್ ಮೈನಸ್ 3 ಕಮ 2 3 ಕಮ ಮೈನಸ್ 2 ಮೈನಸ್ 3 ಕಮ ಮೈನಸ್ 2 3 ಕಮ 2. ಓಕೆ ಈ ಕಡೆ ಹೇಳಿಸ್ತಾ ಇದ್ದೀನಿ. ಇಲ್ಲಿ 2 ಫ್ಯಾಕ್ಟರ್ಸ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಅಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಎಸ್ ಕ್ವಶನ್ ನೋಡಿದ್ದೀರಿ. ಎಷ್ಟನೇ ಕ್ವಶನ್ ಇದು? 14th ಕ್ವಶನ್. ಎಕ್ಸ್ ಮೈನಸ್ 3 ಅಂಡ್ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ನಾ? ಸರಿ, ಇವಾಗ ಇವೆರಡನ್ನು 0 ಈಕ್ವೇಟ್ ಮಾಡಿ. then x is equal to 3 and x is equal to minus 2. ಯಾವ್ದಿದೆ ಆಪ್ಷನ್? 3 ಕಮ ಮೈನಸ್ 2 ಆಪ್ಷನ್ ಬಿ. ಎಸ್ ಆಪ್ಷನ್ ಬಿ. ಆನ್ಸರ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ. ಓಕೆನಾ? ನೋಡಿ ಅಲ್ಲಿ ಪ್ಲಸ್ 3 ಬರಬೇಕು, ಮೈನಸ್ 2 ಬರಬೇಕು. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 3 ಅಂಡ್ ಅನದರ್ ಎಕ್ಸ್ ವ್ಯಾಲ್ಯೂ ಮೈನಸ್ 2. ಎನಿ ಡೌಟ್ಸ್? ಈಗ ಈ ಒಂದು ಆನ್ಯುವಲ್ ಎಕ್ಸಾಮಿನ SLC ಬೋರ್ಡ್ ಎಕ್ಸಾಮಿನ ಕೊನೆಯ ಕ್ವಶನ್ ಹೋಗ್ತಾ ಇದ್ದೀನಿ. ಕೊನೆಯ ಆಲ್ಜಿಬ್ರಿಕ್ ಕ್ವಶನ್ 15th ಒನ್. ಎಸ್ 2 ಅನುಕ್ರಮ ಪೂರ್ಣಾಂಕಗಳ ಮೊತ್ತವು 27 ಆದರೆ ಆ ಪೂರ್ಣಾಂಕಗಳು 7 ಮತ್ತು 20 13 ಮತ್ತು 14. 2 ಅನುಕ್ರಮ ಪೂರ್ಣಾಂಕಗಳ ಮೊತ್ತವು 27 ಆದರೆ ಆ ಪೂರ್ಣಾಂಕಗಳು 7 ಮತ್ತು 20 13 ಮತ್ತು 14 1 ಮತ್ತು 26 ಡಿ ಮೈನಸ್ 13 ಮತ್ತೆ ಮೈನಸ್ 14. ಓಕೆನಾ? ಇಫ್ ದ ಸಮ್ ಆಫ್ 2 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಈಸ್ 27 then the integers are 7 and 20 13 14 1 26 minus 13 minus 14. ನೋಡಿ ಮಕ್ಕಳೇ, ಇಲ್ಲಿ ನಮಗೆ ಹಿಂಟ್ ಗೊತ್ತಾಗೋಗಿದೆ. ಕ್ವಶನ್ ನ ಕರೆಕ್ಟ್ ಆಗಿ ಓದ್ಕೊಂಡ್ಬಿಟ್ರೆ ಗೊತ್ತಾಗೋಗ್ಬಿಡುತ್ತೆ. ಇಫ್ ದ ಸಮ್ ಆಫ್ 2 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಂತ ಹೇಳ್ತಾ ಇದ್ದಾರೆ. ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಂದ್ರೆ ಏನು? ಅನುಕ್ರಮ ಅಂದ್ರೆ ಏನು? ಒಂದಾದ್ಮೇಲೆ ಒಂದು ಬರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಆಪ್ಷನ್ ಎ ಮತ್ತೆ ಸಿ ನಲ್ಲಿ ಇರ್ತಕ್ಕಂಥ ಆಪ್ಷನ್ಗಳನ್ನ ಗಮನಿಸಿ ನೀವು. 7 20 ದೂರ 7 ಒಂದ್ ಕಡೆಗಿದೆ, 21 ಕಡೆಗಿದೆ, ನಡುವೆ 13 ಡಿಫ್ರೆನ್ಸ್ ಬರ್ತಾ ಇದೆ. ಅವು ಕಾನ್ಸಿಕ್ಯೂಟಿವ್ ನಂಬರ್ಸ್ ಆಗೋದಿಲ್ಲ, ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಆಗೋದಿಲ್ಲ, ಅನುಕ್ರಮ ಸಂಖ್ಯೆಗಳು ಆಗೋದಿಲ್ಲ. ಹಾಗೇನೆ ಆಪ್ಷನ್ ಸಿ 1 and 26 ಮಿಡಲ್ ಅಲ್ಲಿ ಡಿಫ್ರೆನ್ಸ್ 25 ಬರ್ತಾ ಇದೆ. ಇವು ಕೂಡ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ?
ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್, ಅನುಕ್ರಮ ಸಂಖ್ಯೆಗಳು ಆಗಿರೋದಿಲ್ಲ. ಹಾಗಾದ್ರೆ ಆಪ್ಷನ್ ಡಿ ಮತ್ತೆ ಡಿ ನಲ್ಲೇ ನೋಡ್ಬೇಕು. ನಮಗೆ ಗೊತ್ತಿದೆ ಏನು ಅಂತಂದ್ರೆ, ಇಫ್ ದ ಸಮ್ ಆಫ್ ಟು ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಈಸ್ 27, ಕಾನ್ಸಿಕ್ಯೂಟಿವ್ ಸಮ್ ಅಂತ ಹೇಳ್ತಿದ್ದಾನೆ. ಸಮ್ ಆಫ್ ಟು ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್, ಎರಡು ಅನುಕ್ರಮ ಪೂರ್ಣಾಂಕಗಳ ಮೊತ್ತ. ಮೊದಲನೇ ಅನುಕ್ರಮ ಫಸ್ಟ್ ಕಾನ್ಸಿಕ್ಯೂಟಿವ್ ಇದನ್ನ ಎಕ್ಸ್ ಅಂತ ತಗೊಳ್ಳೋಣ. ಮೊದಲನೇ ಅನುಕ್ರಮ ಪೂರ್ಣಾಂಕವನ್ನ ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಸೆಕೆಂಡ್ ಎರಡನೇ ಅನುಕ್ರಮ ಪೂರ್ಣಾಂಕವನ್ನ ಎಕ್ಸ್ ಪ್ಲಸ್ 1 ಅಂತ ತೆಗೆದುಕೊಳ್ಳೋಣ. ಸಮಸ್ಯೆ ಪ್ರಕಾರ ಸಮ್ ಅಂತ ಹೇಳ್ತಾ ಇರೋದ್ರಿಂದ, ಎರಡು ಅನುಕ್ರಮ ಪೂರ್ಣಾಂಕಗಳ ಮೊತ್ತ ಅಂತ ಹೇಳ್ತಾ ಇರೋದ್ರಿಂದ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 27. ಇದು ನಮಗೆ ರಿಲೇಷನ್. ಇದು ಎರಡು ಅನುಕ್ರಮ ಪೂರ್ಣಾಂಕಗಳ ಮೊತ್ತ 27 ಅಂದಾಗ ಮೊದಲನೇ ಅನುಕ್ರಮ ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ, ಎರಡನೇ ಅನುಕ್ರಮ ಎಕ್ಸ್ ಪ್ಲಸ್ 1 ಅಂತ ತೆಗೆದುಕೊಂಡಿದ್ದೀವಿ. ಅವುಗಳ ಮೊತ್ತ 27. ಫಸ್ಟ್ ಕಾನ್ಸಿಕ್ಯೂಟಿವ್ ಇಂಟಿಜರ್ ಎಕ್ಸ್ ಅಂತ ತೆಗೆದುಕೊಂಡಿದ್ದೀನಿ, ಸೆಕೆಂಡ್ ಕಾನ್ಸಿಕ್ಯೂಟಿವ್ ಇಂಟಿಜರ್ ನ ಎಕ್ಸ್ ಪ್ಲಸ್ 1 ಅಂತ ತೆಗೆದುಕೊಂಡಿದ್ದೀನಿ. ಅವೆರಡರದ್ದು ಸಮ್ಮು 27. ಈ ಒಂದು ಇದನ್ನ ಬಿಡಿಸ್ಕೊಂಡ್ಬಿಡಿ. ಎಕ್ಸ್ ಬ್ರಾಕೆಟ್ ಬಿಡಿಸ್ಕೊಂಡಾಗ ಪ್ಲಸ್ ಇಂಟು ಎಕ್ಸ್ ಅಂತಾನೆ, ಅವಾಗ ಇದು ಎಕ್ಸ್ ಪ್ಲಸ್ ಇಂಟು ಪ್ಲಸ್ ಇಲ್ಲಿ 1 ಇದೆ ಅಂತ ಅರ್ಥ. 1 1 1 is equal to 27. then 2x plus 1 is equal to 27. then 2x is equal to 27 minus 1. then 2x is equal to 26. then x is equal to 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡು. 26 divided by 2, 2 1s are 2 13s are, therefore x is equal to 13 plus 13 ಬಂತು. then x plus 1 ಅಂತಾನೆ, 13 plus 1 is equal to 14. ಯಾವುದು ಆಪ್ಷನ್ ಅಲ್ಲಿ ಕಾಣಿಸ್ತಾ ಇದೆಯಾ? ನೋಡಿ ಅಲ್ಲಿ ಆಪ್ಷನ್ ಯಾವುದು? ಫಸ್ಟ್ ಕಾನ್ಸಿಕ್ಯೂಟಿವ್ ಇಂಟಿಜರ್ ನ ಎಕ್ಸ್ ಅಂತ ತೆಗೆದುಕೊಂಡಿದ್ದೀನಿ, ಸೆಕೆಂಡ್ ಕಾನ್ಸಿಕ್ಯೂಟಿವ್ ಇಂಟಿಜರ್ ನ ಎಕ್ಸ್ ಪ್ಲಸ್ 1 ಅಂತ ತೆಗೆದುಕೊಂಡಿದ್ದೀನಿ. ಅಕಾರ್ಡಿಂಗ್ ಟು ಇಫ್ ದ ಸಮ್ ಆಫ್ ಟು ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ನ ಎಕ್ಸ್ ಪ್ಲಸ್ 1 is equal to 27 ಅಂತ ತೆಗೆದುಕೊಂಡಿದ್ದೀನಿ. ಅವೆರಡನ್ನು ಬ್ರಾಕೆಟ್ ನ ರಿಮೂವ್ ಮಾಡ್ಕೊಂಡು ಬಿಡಿಸ್ಕೊಂಡಾಗ ಫಸ್ಟ್ ಇಂಟಿಜರ್ 13 ಬರ್ತಾ ಇದೆ, ಸೆಕೆಂಡ್ ಇಂಟಿಜರ್ 14 ಬರ್ತಾ ಇದೆ. ಆಪ್ಷನ್ ಯಾವ್ದಿಲ್ಲಿ? ಆಪ್ಷನ್ ಬಿ. ಆನ್ಸರ್ ಈಸ್ ಆಪ್ಷನ್ ಬಿ. ನೋಡಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 13 and 14 ಗೊತ್ತಾಯ್ತಲ್ಲ? ಓಕೆ ಮಕ್ಕಳೇ, ನಿಮ್ಗೆಲ್ರಿಗೂ ಇದು ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ನೀವು ಏನು ಬೋರ್ಡ್ ಎಕ್ಸಾಮ್ SSLC KSSB ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ನವರು ನಡೆಸಿರ್ತಕ್ಕಂಥ SSLC ಎಕ್ಸಾಮ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿದ್ವು. 40 ಕ್ವಶನ್ಸ್ ಅಲ್ಲಿ 30 ಕ್ವಶನ್ಸ್ ರಾಮಮಿಸ್ ಡಿಸ್ಕಸ್ ಮಾಡಿದ್ರು, ಅರ್ಥಮೆಟಿಕ್ ಅಂಡ್ ಜಿಯೋಮೆಟ್ರಿ. ಉಳಿದಿರ್ತಕ್ಕಂಥ 10 ಕ್ವಶನ್ಸ್ ಆಲ್ಜಿಬ್ರಾ ಈಗ ನಾನು ಬಿಡಿಸಿ ತೋರಿಸಿದ್ದೀನಿ. ಎಲ್ರಿಗೂ ಬಿಡಿಸಿರೋ ರೀತಿ ಬಂದಿರತಕ್ಕಂಥ ಆನ್ಸರ್ಸ್ಗಳು ಗೊತ್ತಾಗಿದ್ದಾವೆ ಅಂತ ತಿಳ್ಕೊಳ್ತಾ ಇದ್ದೀನಿ. ನೀವು ಇವುಗಳನ್ನ ನಿಮ್ಮ ಆನ್ಸರ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ರಿ, ಟ್ಯಾಲಿ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಏನಾದರೂ ಡೌಟ್ ಇತ್ತಂದರೆ ನಮಗೆ ಕಳಿಸಿ, ಅದನ್ನು ಸಾಲ್ವ್ ಮಾಡೋದಕ್ಕೆ ಸರಿ ಹೋಗುತ್ತೆ ನಮಗೆ. ಸರಿನಾ? ಇದು ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ಇಲ್ಲಿವರೆಗೂ ಕೇಳಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.